ನಾವು ಯಾವುದನ್ನ ಕುಲದಿಂದ ಆತನು ಬಂದಂತ ದೇವರು, ಆತನು ನಮ್ಮನ್ನು ಯಹೂದ ಕುಲದಲ್ಲಿ ನಿಲ್ಲಿಸುವನು ಬಯಸುವಂತ ದೇವರು. ಹಾಲೆಲೂಯ. ಅಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಥ್ಯಾಂಕ್ ಯು ಫಾರ್ ಯೋರ್ ಗಾಡ್. ದಾವೀದನ ಕುಮಾರನೇ ಸ್ತೋತ್ರ, ಯಜಮಾನನೇ ನಿನಗೆ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಸ್ತೋತ್ರ 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 ಯೇಸು ಸ್ತೋತ್ರ 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 ಯೇಸು ಸ್ತೋತ್ರ ಸ್ತೋತ್ರ ಶಂಭ ಸ್ತೋತ್ರ ಸ್ತೋತ್ರ ಯಾಹೋ ಯೇಸುವಾಯ ಸ್ತೋತ್ರ ಸ್ತೋತ್ರ ಯಾಹೋ ಶಂಭ ಸ್ತೋತ್ರ ಸ್ತೋತ್ರ ಯಾಹೋ ಯೇಸುವಾಯ ಸ್ತೋತ್ರ ಸ್ತೋತ್ರ Immanuel ಸ್ತೋತ್ರ 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 ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಯಾಹೋ ಶಂಭ ಸ್ತೋತ್ರ ಸ್ತೋತ್ರ ಯಾಹೋ ಯೆಹೋವಾ ಸ್ತೋತ್ರ ಸ್ತೋತ್ರ ಯಾಹೋ ರಾಫಾ ಸ್ತೋತ್ರ ಸ್ತೋತ್ರ ಯಾಹೋ ಜೈರಾ ಸ್ತೋತ್ರ ಸ್ತೋತ್ರ ಎಬೆನೆಜರೇ ನಿಮಗೆ ಸ್ತೋತ್ರ ಸ್ತೋತ್ರ ಇಮ್ಮಾನುವೇಲ್ ಸ್ತೋತ್ರ 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 ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಸ್ತೋತ್ರ 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 ಯೇಸು ಸ್ತೋತ್ರ 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 ಯೇಸು ಸ್ತೋತ್ರ ಸ್ತೋತ್ರ. ವೇದಿಯಲ್ಲಿ ಸುಖಕಂಡೆ ಸ್ತೋತ್ರ ಸ್ತೋತ್ರ, ವೇದಿಯಲ್ಲಿ ಜಯರಾಗಿ ಸ್ತೋತ್ರ ಸ್ತೋತ್ರ, ವೇದಿಯಲ್ಲಿ ಸುಖಕಂಡೆ ಸ್ತೋತ್ರ ಸ್ತೋತ್ರ, ವೇದಿಯಲ್ಲಿ ಜಯರಾಗಿ ಸ್ತೋತ್ರ ಸ್ತೋತ್ರ, ಶುದ್ಧತೆಗೆ ಜಯಕಂಡೆ ಸ್ತೋತ್ರ ಸ್ತೋತ್ರ, ಚಿಂತನೆಗೆ ಸಾಧನೆಸಿದ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಸ್ತೋತ್ರ 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 ಯೇಸು ಸ್ತೋತ್ರ 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 ಯೇಸು ಸ್ತೋತ್ರ ಸ್ತೋತ್ರ. ಪ್ರೀತಿಯನ್ನು ಅರ್ಪಿಕೊಂಡು ಸ್ತೋತ್ರ ಸ್ತೋತ್ರ, ಅದ್ಭುತವಾದ ನಡೆಸಿದ ಸ್ತೋತ್ರ ಸ್ತೋತ್ರ, ಪ್ರೀತಿಯನ್ನು ಅರ್ಪಿಕೊಂಡು ಸ್ತೋತ್ರ ಸ್ತೋತ್ರ, ಅದ್ಭುತವಾದ ನಡೆಸಿದ ಸ್ತೋತ್ರ ಸ್ತೋತ್ರ, ಒಳ್ಳೆಯ ದಾನಗಳ ತಂದೆ ಸ್ತೋತ್ರ, ಪೂರ್ಣವಾಗಿ ಹೊರತಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಸ್ತೋತ್ರ 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 ಸ್ತೋತ್ರ
ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಅಪ್ಪ ಸ್ತೋತ್ರ 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 ಯೇಸುವೆ ಸ್ತೋತ್ರ ಸ್ತೋತ್ರ ಆತ ಅಸಾಧ್ಯವಾದದ್ದು ಆತನಿಂದ ಅಸಾಧ್ಯವು ಒಂದೂ ಇಲ್ಲ. ಎಲ್ಲ ಆತನಿಂದಲೂ ಸಾಧ್ಯವಾಗಿದೆ. ಸಕಲವನ್ನು ಸೃಷ್ಟಿಸಿದಂತ ಆಳ್ವಿಕೆ ಮಾಡಿದಂತ ನನ್ನ ದೇವರು ಥ್ಯಾಂಕ್ ಯು ಫಾರ್ ಯುವರ್ ಗಾಡ್. ಆತನು ಎಲ್ಲವನ್ನು ಮಾಡಿ ಶಕ್ತನಾದನು. ನಿಮ್ಮ ಜೀವಿತದ ಆತನು ಎಲ್ಲವನ್ನು ಮಾಡಿ ಶಕ್ತನಾದನು. ಆತನಿಗೆ ನೀವು ಬಿಟ್ಟು ಕೊಡುವುದಾದರೆ ಎಲ್ಲವೂ ಆತನು ಕಾರ್ಯಗಳನ್ನು ಮಾಡುವ ದೇವನಾಗಿದ್ದಾನೆ. ಥ್ಯಾಂಕ್ ಯು ಫಾರ್ ಯುವರ್ ಗಾಡ್. ಅಸತ್ಯವೂ ಒಂದು ಇಲ್ಲ, ನಿನ್ನಿಂದ ಸತ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಸತ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸುಂದರ ಕಾಲದಲ್ಲಿ ಹೊತ್ತುಕೊಂಡು ಸುಂದರ ಕಾಲದಲ್ಲಿ ಅಸಾಧ್ಯ ನಿನ್ನಿಂದ ಸಾಧ್ಯ ಸಾಧ್ಯ ನಿನ್ನಿಂದ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಸತ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೆಚ್ಚಿಸಿದಿ ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡ ಸ್ಮಶಾನಕ್ಕೆ ಹೋಗುವವನ ಜೀವದಿಂದ ಎಬ್ಬಿಸಿದ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋಗುವವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವು ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ
ಅಸಾಧ್ಯವಾದ ದೇವರು, ಅಸಾಧ್ಯವಾದ ಅವನ ಇದರಲ್ಲೇ ಇಲ್ಲ. ಆತನು ಇಲ್ಲದಂತೂ ಮಾಡುವಂತ ನಮಗೆ ದೇವರು ನಮ್ಮ ಜೀವಿತದಲ್ಲಿ ಏನೇ ಕಾರ್ಯವು ನಮಗೆ ಅಸಾಧ್ಯವಾಗಿ ಕಾಣಬಹುದು, ಆದರೆ ನನ್ನ ದೇವರಿಗೆ ಅದು ಅಸಾಧ್ಯವಲ್ಲ. ಆತನಿಗೆಲ್ಲವೂ ಸಾಧ್ಯವೇ, ಅದು ಸಾಧ್ಯವಾಗಿ ಆತನು ಮಾಡುವಂತ ದೇವರಾಗಿದ್ದಾನೆ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನ ಎತ್ತಿದ್ದಾರೆ ಸೈತಾನ ಓಡುವನು, ನಿನ್ನ ಎತ್ತಿದ್ದಾರೆ ಸೈತಾನ ಓಡುವನು. ನಿನ್ನ ಕೈ ಚಾಚಲು ಲೋಕವು ಬೀಗುವುದು, ನಿನ್ನ ಕೈ ಚಾಚಲು ಲೋಕವು ಬೀಗುವುದು. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ.
ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಹೋಲಿ ನಿನ್ನಿಂದ ಸಾಧ್ಯವಾದ ಒಂದಿಲ್ಲ ಸ್ವಾಮಿ. ಕರ್ತನೆ ಯೆಹೋವ ರಾಫನಾಗಿ ಸುಖವನ್ನು ನೀವು ತಂದುಕೊಟ್ಟಂತ ದೇವರ ಸ್ವಾಮಿ. ಥ್ಯಾಂಕ್ ಯು ಹೋಲಿ ವಿ ವರ್ಷಿಪ್ ಯು. Oh glory God, we worship you. Jesus, ನಿನ್ನಿಂದ ಸಾಧ್ಯ ಒಂದು ಇಲ್ಲ, ನಿನ್ನಿಂದ ಸಾಧ್ಯ ಒಂದು ಇಲ್ಲ, ನಿನ್ನಿಂದ ಸಾಧ್ಯ ಒಂದು ಇಲ್ಲ. ಆತನ ನಿನ್ನ ಬಾಯಿಗಳನ್ನು ತೆರೆದು ಆತನಿಗೆ ನೀನು ಬರಲು ನಿನ್ನಿಂದ ಅಸಾಧ್ಯ ಒಂದೇ ಇಲ್ಲ ಎಂಬುದಾಗಿ. ಥ್ಯಾಂಕ್ ಯು ಹೋಲಿ ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ನಿನ್ನ ಜೀವನವನ್ನು ಬ್ಲಾಕೇಜ್ ಆ ಬ್ಲಾಕೇಜ್ ನಿನ್ನಿಂದ ಆಗ್ತಿಲ್ಲ. ಅದು ನನ್ನಿಂದ ದೇವರಿಂದ ಸಾಧ್ಯ. ಆದ್ದರಿಂದ ಅಸಾಧ್ಯವಾದ ಒಂದು ಇಲ್ಲ. Yehovah, thank you.
ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಸ್ವಾಮಿ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ಮನಸ್ಸಕ್ಕೆ ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲೋಹಿ ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. Thank you, Holy God. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. Yes, Lord, Father in heaven, God. Oh, we love you, God. ಪರಿಶುದ್ಧನಾದ ಕರ್ತನ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. Yes. Thank you, Holy God. May your kingdom be established in our praises. Yes, Lord. As your people declare mighty Father, Father in heaven, how we love you. We lift your name on the earth. May your kingdom be established in our places. As your people declare your mighty word, blessed be the Lord God Almighty, who was and is to come. Blessed be the Lord God Almighty, who reigns forevermore. Blessed be the Lord God Almighty, who was and
ತಂದೆ ನಿನ್ನ ಪ್ರೀತಿಸುವೆ ನಿನ್ನ ನಾಮವು ಎಲ್ಲ ಘನಪಡಿಸುವೆ ನಿನ್ನ ರಾಜ್ಯ ಸ್ಥಿರವಾಗಲಿ ನಮ್ಮ ಸುದಿಯಲಿ ನಿನ್ನ ಜನರು ಸಾಯಲು ಕಾರ್ಯ ಧನ್ಯಕರ್ತನು ಸರ್ವಶಕ್ತನು ಇದ್ದವನು ಇರುವವನು ಆಳುವವನು ಧನ್ಯಕರ್ತನು ಸರ್ವಶಕ್ತನು ನಿತ್ಯೆಂದಿಗೂ ಆಳುವನು ಧನ್ಯಕರ್ತನು ಸರ್ವಶಕ್ತನು ಇದ್ದವನು ಇರುವವನು ಧನ್ಯಕರ್ತನು ಸರ್ವಶಕ್ತನು ನಿತ್ಯೆಂದಿಗೂ ಆಳುವನು. Blessed be the Lord God Almighty, who was and is to come. Blessed be the Lord God Almighty, who
ಆತನಿಗೆ ಘನತೆ ನಾವು ಸಲ್ಲಿಸೋಣ, ಆತನಿಗೆ ಮಾನ ಮಹಿಮೆ ನಾವು ಸಲ್ಲಿಸೋಣ. ಹಾಲೆಲೂಯಾ. ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಮಾಡಿ, ಪ್ರೈಸ್ ಮಾಡಿ, ಪ್ರೈಸ್ ಮಾಡಿ, ಎಲ್ಲರೂ ಪ್ರೈಸ್ ಮಾಡಿ. ನಿಮ್ಮ ಸ್ವರಗಳು ಕೇಳಿಸಲ್ಪಡಲಿ, ನಮಗೂ ಕೇಳಿಸಲಿ, ಪರಲೋಕಕ್ಕೂ ಕೇಳಿಸಲಿ. ಶರಣಂದು ಎಲ್ಲ ಬಾಗಿಲು ಕೇಳಬೇಡ. ಪ್ರೈಸ್ ಮಾಡೋಣ, ಪ್ರೈಸ್ ಮಾಡೋಣ, ಪ್ರೈಸ್ ಇಮ್, ಪ್ರೈಸ್ ಇಮ್, ಪ್ರೈಸ್ ಇಮ್. ಹಾಲೆಲೂಯಾ. ಒಬ್ಬ ಕೀರ್ತನೆಗಾರ ಹೀಗೆ ಪ್ರಾರ್ಥನೆ ಮಾಡ್ತಾರೆ, ನನ್ನ ಬಾಯಿ ತೆರೆದು ನಾನು ಇದನ್ನು ಸ್ತುತಿಸುವಂತೆ ನನಗೆ ಸಹಾಯ ಮಾಡಿರುವುದು. ಹಾಗೆ ನಾವು ಕೂಡ ಹೇಳೋಣ, ನಮ್ಮ ಬಾಯಿಗಳು ನಿನ್ನನ್ನು ಸ್ತುತಿಸುವಂತೆ ಸಹಾಯ ಮಾಡಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ಮಾಡಿ, ಒಂದ್ಸಲ ಪ್ರೈಸ್ ಮಾಡಿ, ಅದಕ್ಕೆ ಸ್ತೋತ್ರ ಸಲ್ಲಿಸಲಿ. ಎಸ್, ನಿಮ್ಮ ಸ್ವರ ಕೇಳಿಸಲಿ. ಯಾ 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 ಯಾ. ಎಸ್ ಎಸ್. ನಾನು ಸುಮ್ಮನೆ ಆದಾಗ ನೀವು ಸುಮ್ಮನೆ ಆಗ್ಬೇಡ್ರಿ. ಸ್ವಲ್ಪ ಹೊತ್ತು ನೀವು ಕುತ್ಕೊಂಡು ಒಂದು ಕ್ಷಣ ಪ್ರೈಸ್ ಮಾಡ್ರಿ. ಶರೀರ ಕುತ್ಕೊಂಡಿರ್ಲಿ, ಬಾಯಿ ತೆರೆಯಲ್ಪಟ್ಟಿರ್ಲಿ. Hallelujah. Hallelujah, Jesus. ಎಲ್ಲರೂ ಪ್ರೈಸ್ ಮಾಡ್ತಾ ಇರುವ, ಎಲ್ಲರೂ ಸ್ತೋತ್ರ ಸಲ್ಲಿಸಿ, ಎಲ್ಲರೂ ಆರಾಧನೆ ಸಲ್ಲಿಸಿ. Hallelujah. ಓ, ಕೀರ್ತನೆಗಾರ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಕರ್ತನೆ, 51 ಕೀರ್ತನೆ 15ನೇ ವಚನ, 51:15. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನಾವು ಇವತ್ತು ಒಂದು ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ತುಟಿಗಳನ್ನು ತೆರೆಯುವಂತೆ ಮಾಡುವಂತೆ ಬೇಡೋಣ. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ಇನ್ನೊಮ್ಮೆ ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಿ. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಇನ್ನೊಮ್ಮೆ ಪ್ರಾರ್ಥನೆ ಮಾಡಬೇಕು. ಅದು ಆಗುವವರೆಗೆ ಪ್ರಾರ್ಥನೆ ಮಾಡಬೇಕು ನಾವು. ಹಲ್ಲೆಲೂಯಾ. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಥ್ಯಾಂಕ್ ಯು ಲಾರ್ಡ್. Open my lips, Lord, and my mouth will declare your praise. Yes, Lord. Yes, Jesus. ತೆರೆಯೋಣ. ದೇವರ ಸಹಾಯ ನಾವು ಕೇಳಿದ್ದೇವೆ. ಈಗ ನಾವು ಪ್ರಾರಂಭ ಮಾಡೋಣ. ದೇವರ ಸಹಾಯ ನಮ್ಮನ್ನು ನಡೆಸ್ತದೆ. Hallelujah, 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 hallelujah. Oh, lere bande, horinandiri karane. Hey, more and more. Come on, church. Praise Him. Hallelujah, 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 hallelujah. Praise you, Jesus. ಆತನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸಲಿ. ಆತನು ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ ಸಲ್ಲಿಸಲಿ. ಓ, ಆತನು ಕೊಟ್ಟಂತ ಪವಿತ್ರಾತ್ಮನಿಗಾಗಿ ಸ್ತೋತ್ರ ಸಲ್ಲಿಸಿರಿ. ಆತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸೋಣ. ಆತನು ಯಾರಾಗಿದ್ದಾನೋ ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಏನು ಮಹತ್ ಕಾರ್ಯಗಳು ಮಾಡಿದ್ದಾನೋ ಅದಕ್ಕಾಗಿ ಸ್ತೋತ್ರ ಸಲ್ಲಿಸೋ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, hallelujah, hallelujah. Come on. ಒಂದು ಕ್ಷಣ ಸ್ತೋತ್ರ ಸಲ್ಲಿಸಿ. ಯಾರು? Praise Him, everyone, praise Him. Hallelujah, hallelujah, hallelujah. ಎಲ್ಲ ಬಾಯಿಗಳು. Thank you, Jesus. ನನ್ನೊಂದಿಗಿರುವಂತ ನನ್ನ ಟೀಮ್ ಕೂಡ ಜೋರಾಗಿ ಆತನನ್ನ ಪ್ರೈಸ್ ಮಾಡಿ. Come on. Levima, hallelujah, hare, haro. Hey, praise you, Jesus. We praise you, Jesus. We praise you. We glory. Hallelujah. 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 Hallelujah.
He is the same, unchanging Jesus, unchanging Jesus, unchanging Jesus. He is the same, unchanging Jesus, Jesus. Oh, Hallelujah, 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 hallelujah. Come on, church. Yes, we must work as a yes, hallelujah. He is the same, unchanging Jesus, unchanging Jesus, unchanging Jesus. He is the same, unchanging Jesus, Jesus. Hallelujah. Yes, Jesus. Hallelujah. 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 Jesus, name above all name, name above all name, name above all name. Jesus, 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 Jesus. Hallelujah, hallelujah, hallelujah. Sunday wives, church wives. Holy church wives. Now, church, come on. Hallelujah, hallelujah. Church, come on, church. ಜೋರಾಗಿ ವಾಯಿಸ್ತಿರ್ಲಿ, come on. ನಾವು ಹಾಲೆಲೂಯ ಕೋರಸ್ ಹಾಡುವಾಗ ಒಂದು ದೇವರ ವಾಕ್ಯ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟ ಮಾತು ನೆನಪಿಗೆ ಬರ್ತಾ ಇದೆ. ಜೀವಿಗಳು ಮತ್ತು ಹಿರಿಯರು ಮತ್ತು ಸೆರಾಫಿಯರು ಮತ್ತು ದೇವದೂತರು ರಾತ್ರಿಯಂತೆಲ್ಲ ಹಗಲಂತೆಲ್ಲ ವಿಶ್ರಮಿಸಿಕೊಳ್ಳದೆ ಆತನನ್ನ ಘನಪಡಿಸ್ತಾ ಇದ್ದಾರೆ. ನನಗೆ ಆಗ ಕೂಡ ನಾವೆಲ್ಲರೂ ಹಲಲುಯ ಹಲಲುಯ ಹೇಳುವಾಗ ಅದು ನೆನಪಿಗೆ ಬಂತು. ಆಲ್ರೆಡಿ ಈಗಲೂ ಕೂಡ ಆಗ್ತಾ ಇದೆ ಅಲ್ಲಿ ಹಲಲುಯ ವಿಶ್ರಮಿಸದೆ ಅಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಲ್ಪಡ್ತಾ ಉಂಟು, ವಿಶ್ರಮಿಸದೆ ಸಲ್ಲಿಸಲ್ಪಡ್ತಾ ಉಂಟು. ಎಂತ ಒಂದು ಸ್ತುತಿ ಆರಾಧನೆಯ ತಂಡ ನೋಡಿ. ಹಲಲುಯ ಒಂದು ಮಾತು ಹೇಳ ನಿಮ್ಗೆ,
ನಾನಾಗಲಿ ನೀವಾಗಲಿ ಕನೆಕ್ಟ್ ಆಗಿ ಸ್ತುತಿ ಆರಾಧನೆ ಮಾಡೋದನ್ನು ಕಲ್ತರೆ, ಕನೆಕ್ಟ್ ಆಗಿ ಪ್ರಾರ್ಥನೆ ಮಾಡೋದನ್ನ ಕಲ್ತರೆ, ಕನೆಕ್ಟ್ ಆಗಿ ವರ್ಡ್ ಮೆಡಿಟೇಟ್ ಮಾಡೋದು ಕಲ್ತರೆ, ಎಷ್ಟೇ ಗಂಟೆ ಹೋಗ್ಲಿ ನಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೆಲವರು ಕೇಳಿದಿರ್ಬೋದು, ನಮ್ಮ ಸೇವೆಯ ಪ್ರಾರಂಭ ದಿನಗಳಲ್ಲಿ, ಆ ದಿನಗಳಲ್ಲಿ ಐ ಆಮ್ ನಾಟ್ ಪಾಸ್ಟರ್, ಅವಾಗ ನಾನು ಓನ್ಲಿ ಇವೆಂಜಲಿಸ್ಟ್. ಅವಾಗ ಸ್ಟಾರ್ಟಿಂಗ್ ಬೆಂಕಿ ಅವಾಗ ನೀವು ಕೇಳಿದಿರ್ಬೋದು. ಆ ಟೈಮಲ್ಲಿ ನಡೀತಿದ್ದಂತ ಕಾರ್ಯಗಳು ನೀವು ಅನೇಕರು ಕೇಳಿದ್ದಿರ್ಬೋದು, ಅನೇಕರು ಅದನ್ನ ಮಾತಾಡಿಕೊಳ್ತಾ ಇದ್ದಿರ್ಬೋದು. ಒಂದೊಂದು ಕಾಲ ಆ ಟೈಮ್ ಕ್ರೌಡ್ ಹೇಗಿತ್ತಂದ್ರೆ, ಅದಾಗ್ಲಿಕ್ಕೆ ಕಾರಣ ಏನಂದ್ರೆ ನ್ಯೂ ಕ್ರೌಡ್ ಇರುವಾಗ ಅಲ್ಲಿ ಡೆಲಿವರೆನ್ಸ್ ಬೇಕಿರ್ತದೆ, ಹೀಲಿಂಗ್ ಬೇಕಿರ್ತದೆ, ಚರ್ಚ್ಗಲ್ಲ. ಹಲ್ಲೆಲೂಯ. ಚರ್ಚ್ ದೇವರ ಜ್ಞಾನದಲ್ಲಿ ಬೆಳೆಯುವಂಥದ್ದು, ಬಿಡುಗಡೆಯಾಗಿ ಬಂದು ಸಭೆಯಾಗಿ ಸೇರಿ ದೇವರ ಜ್ಞಾನದಲ್ಲಿ ಬೆಳೆಯುವುದು. ಹಲ್ಲೆಲೂಯ. ಏನಾದರೂ ಡೆಲಿವರೆನ್ಸ್ ಅದು ಹೊಸಬರಿಗೆ ಆ ಕಾಲದಲ್ಲಿ ನಡೀತಾ ಇತ್ತು. ಹೊಸದಾಗಿ ನಾವು ಸೇರಿ ಬರ್ತಾ ಇದ್ದೆವು, ಬಹಳಷ್ಟು ನಡೀತಾ ಇದ್ದವು. ಇವತ್ತಿಗೂ ಕೂಡ ಯಾರನ್ನಾದ್ರೂ ನೀವು ಹೊಸಬರನ್ನು ಕರ್ಕೊಂಡು ಬಂದ್ರೆ ಅವರ ಜೀವಿತದಲ್ಲಿ ಡೆಲಿವರೆನ್ಸ್ ಆಗ್ತದೆ, ಅವರ ಜೀವಿತದಲ್ಲಿ ಮಿರಾಕಲ್ ಆಗ್ತದೆ. ನಮ್ಮ ಜೀವಿತದಲ್ಲಿ ಮಿರಾಕಲ್ ಆಗುದಿಲ್ಲ ಅಂತಲ್ಲ, ಅವರ ಒಂದು ಅನುಭವಕ್ಕೂ ನಮ್ಮ ಅನುಭವಕ್ಕೂ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ನಾವು ಬೆಳೆದಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಥಮ ದಿನಗಳಲ್ಲಿ ಆದಾಗೆ ಆಗುದಿಲ್ಲ. ನಾವು ಬೆಳೆಯುತ್ತಾ ಪೂರ್ಣ ಜ್ಞಾನದ ಕಡೆಗೆ ಹೋಗಿ ನಾವೇ ಆತನ ಸ್ವರೂಪವಾಗಿ ಆತನ ಹಾಗೆ ಆಪರೇಟ್ ಆಗ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹೊಸ ವಿಶ್ವಾಸಿಗಳ ಹಾಗೆ ಇರುವುದಿಲ್ಲ. ಆ ಟೈಮಲ್ಲಿ ನಮ್ಮ ಅನುಭವ ಏನಂದ್ರೆ, ಎದ್ದು ನಿಂತುಕೊಂಡು ವರ್ಷಿಪ್ ಮಾಡ್ತಾ ಹೋದ್ರೆ 4 ಗಂಟೆ ಆದದ್ದು ಕೂಡ ವರ್ಷಿಪ್ ಅಲ್ಲಿ 4 hours. ಹಾಗೆ ಕನೆಕ್ಟ್ ಆಗಿ ಹೋಗುವಾಗ ವರ್ಷಿಪ್ 4 ಗಂಟೆ ಹೋದಾದ್ರೂ ಗೊತ್ತಾಗುದಿಲ್ಲ. 5 hours ವರ್ಷಿಪ್, ಪ್ರೇಯರ್ಗಳು, ವಾಕ್ಯ ಧ್ಯಾನ, ಗಂಟೆಗಟ್ಟಲೆ. ಒಂದು ಜನ ಅಲ್ಲಾಡ್ತಾ ಇರಲಿಲ್ಲ ಅವಾಗ. ಹಲ್ಲೆಲೂಯ. ಕನೆಕ್ಟ್ ಆಗಿದ್ರು. ಸಬ್ಮಿಷನ್. ಅದಕ್ಕೆ ನಾನು ದೇವರ ವಾಕ್ಯವನ್ನು ಕೇಳ್ತೇನೆ, ಮರಿಯಲ ಹಾಗೆ. ನಾನು ದೇವರನ್ನು ಆರಾಧಿಸ್ತೇನೆ. ನನಗೆ ಬೇರೆ ಯಾವುದು ಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ದೇವರು ಅದನ್ನು ಸರಿಪಡಿಸಿಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಪ್ರಿಯ ವಿಶ್ವಾಸಗಳೇ, ನಾವು ಯಾವಾಗಲೂ ಸ್ವಾಮಿ ನಮಗೆ ಕೊಟ್ಟಂತ ಒಂದು ಆತ್ಮಿಕ ವಲಯಕ್ಕೆ ಕನೆಕ್ಟ್ ಆಗಿ ಆತನನ್ನು ಆರಾಧಿಸಲಿಕ್ಕೆ ಕಲಿಬೇಕು, ಕನೆಕ್ಟ್ ಆಗಿ ಆತನನ್ನು ಪ್ರಾರ್ಥಿಸಲಿಕ್ಕೆ ಕಲಿಬೇಕು, ಕನೆಕ್ಟ್ ಆಗಿ ವಾಕ್ಯ ಧ್ಯಾನ ಮಾಡಲಿಕ್ಕೆ ಕಲಿಬೇಕು. ಆಗ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನಗಳಲ್ಲಿ ವಿಶ್ವದಲ್ಲಿ ಕಾಣಿಸಿಕೊಂಡಿರುವಂತ ಕೆಲವು ಪ್ರಸಿದ್ಧ ಸೇವಕರುಗಳ ಲೈಫ್ ಹಾಗೇನೆ. ಅವರು ಕೆಲವು ಸಾರಿ ಮನುಷ್ಯರಿಗೆ ಸಿಗದಿದ್ದಾಗ ನಮ್ಗೆ ಒಂಥರ ಅವರ ಬಗ್ಗೆ ನೆಗೆಟಿವ್ ಬರ್ತದೆ. ಜಾಪ್ ಬರ್ತದೆಯ, ಆಯ ಮಲ್ಲಯ್ಯ ಇತ್ತು ಎರೆಲಕ್ಕೆ ಕುಜೆಯ ಅಂತ. ಹಾಗಲ್ಲ ಅದು. ಅವರು ದೇವರಲ್ಲಿ ಕನೆಕ್ಟ್ ಆಗಿ ಹೋಗುವಾಗ ಅವರಿಗೆ ಯಾವುದು ಬೇಡ ಅಂತ ಆಗ್ತದೆ, ಅದರಲ್ಲೇ ಇರುವುದಕ್ಕೆ ಮನಸ್ಸಾಗ್ತದೆ. ಆದ್ರಿಂದ ಜಾಸ್ತಿ ಜನರಿಗೆ ಸಿಗ್ಲಿಕ್ಕೆ ಇಷ್ಟಪಡುವುದಿಲ್ಲ, ಜಾಸ್ತಿ ಜಂಜಟಗಳಲ್ಲಿ ಅವರು ಸಿಕ್ಕಿಕೊಳ್ಳುವುದಕ್ಕಾಗಿ ಇಷ್ಟಪಡುವುದಿಲ್ಲ. ಜಂಜಟ್ಟು ಬೇಡ. We want only word of God. Hallelujah, hallelujah. Only prayer. ಜಂಜಟ್ಟು ಬೇಡ ಅವರಿಗೆ. ಆದ್ರಿಂದ ಅವರು ಡಿನೈ ಮಾಡ್ತಾರೆ. ಯಾಕೆ? ಕೆಲವೊಂದು ಸಾರಿ ಬಂದವರು ಮಾತಾಡ್ತಾ ಇದ್ರೆ ತಾವು ಹೇಳಿದನ್ನು ಕೇಳುವುದಿಲ್ಲ, ಅವರು ಹೇಳಿದನ್ನೇ ಸೇವಕರು ಕೇಳಬೇಕು, ಅವರು ಹೇಳಿದಾಗೆ ಸೇವಕರು ಮಾಡಬೇಕು. ಇಂಥ ಸಮಸ್ಯೆಗಳು ತುಂಬಾ ಇರ್ತದೆ. ಅದಕ್ಕೆ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಅವಾಯ್ಡ್ ಮಾಡ್ತಾರೆ. ಹಲ್ಲೆಲೂಯ. ಯಾರೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ನೋಡ್ರಿ, ಅವರು ಹೇಗೆ ಉಪಯೋಗ ಆಗ್ತಾ ಇದ್ದಾರೆ, ಅವರ ಮೂಲಕ ಹೇಗೆ ರಿವೈವಲ್ ಬರ್ತಾ ಇದೆ, ಅವರ ಮೂಲಕ ಹೇಗೆ ಕಾರ್ಯಗಳು ಆಗ್ತಾ ಇದೆ ನೋಡ್ರಿ. ಹಲ್ಲೆಲೂಯ. ನಾನು ಹೇಳ್ತೇನೆ, ನನಗೂ ನಾನು ಹೇಳಿಕೊಳ್ಳೋದು, ನಮ್ಮೆಲ್ಲರಿಗೂ ಹೇಳೋದು, ಇತರರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸೋಣ. ದೇವರ ಬಗ್ಗೆ ಮಾತಾಡೋದನ್ನ ಪ್ರಾರಂಭ ಮಾಡೋಣ. ದೇವರ ವಾಕ್ಯವನ್ನು ಮಾತಾಡೋದನ್ನು ಪ್ರಾರಂಭ ಮಾಡೋಣ. ಇತರರೊಂದಿಗೆ ವ್ಯರ್ಥವಾಗಿ ಸಮಯ ಕಳೆಯುವುದನ್ನ ನಿಲ್ಲಿಸೋಣ. ದೇವರೊಂದಿಗೆ ಕನೆಕ್ಟ್ ಆಗಿ ನಾವು ಸಮಯ ಕಳೆಯೋಣ. ದೊಡ್ಡ ಮಿರಾಕಲ್ ಉಂಟಾಗ್ತದೆ. ಹಲ್ಲೆಲೂಯ. ನಾವು ಇದ್ದ ಹಾಗೆ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ.
ನಾವು ಇದ್ದ ಹಾಗೆಯೇ ಇರುವುದಕ್ಕಾಗಿ ಕರೆಯಲ್ಪಟ್ಟ ಬರಲ್ಲ. ಹಲ್ಲೆಲೂಯಾ. ಮಹಿಮೆಯಿಂದ ಮಹಿಮೆಗೆ ಹೋಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಬದಲಾವಣೆಯಿಂದ ಬದಲಾವಣೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೇವರ ತೇಜಸ್ಸಿನಿಂದ ತೇಜಸ್ಸಿಗೆ ಹೋಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ನಮ್ಮಲ್ಲಿ ಒಬ್ಬರು ವೆಲ್ಡರ್ ಕೆಲಸ ಮಾಡ್ತಾ ಇದ್ರು. ನನಗೂ ಕೂಡ ಸ್ವಲ್ಪ ಸ್ವಲ್ಪ ವೆಲ್ಡಿಂಗ್ ಗೊತ್ತುಂಟು. ಕಣ್ಣು ಓಪನ್ ಮಾಡಿ ವೆಲ್ಡ್ ಮಾಡಿದೆ, ಒಂದು 5 ನಿಮಿಷ ಸಹ ಇಲ್ಲ ಆಯ್ತಾ. ನಾನು ಎನಿಸಿಕೊಂಡೆ ಎಂಕದಾಲ ಹಾಕುದು ಕಣ್ಣಿಗೆ ಅಂತ. ಓಕೆ, ಮಲಗಿದೆ, ಒಳ್ಳೆ ನಿದ್ದೆ ಬಂತು. ಸಾಧಾರಣ ಒಂದು 2.5 ಗಂಟೆ ಆಗುವಾಗ ಏನೋ ಒಂದು ನೋವಿನ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. 2:50ಕ್ಕೆ ಎದ್ದು ಕುತ್ಕೊಳ್ಳಬೇಕಾಯ್ತು. ಕಣ್ಣು ಮುಚ್ಚಿದ್ರು ಉರಿ, ಕಣ್ಣು ಬಿಟ್ಟರು ಉರಿ, ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕಣ್ಣಲ್ಲೆಲ್ಲ ನೀರು ಸುರಿಕೊಂಡು ವಿಪರೀತ ನೋವು. ನನಗೆ ಆಗೊಂದು ಪ್ರಶ್ನೆ, ದೇವ್ರೆ ಪ್ರಸಂಗ ಮಾಡ್ಲಿಕ್ಕೆ ಹೊರಟು ಎಂತ ಮಾಡುದಪ್ಪ? ಕಣ್ಣು ಉರಿ ಉರಿ ನೀರು ನಿಂತು ಕಣ್ಣು ಕೆಂಪಾಗಿ ಹೋಗಿದೆ. ಆ ಟೈಮಲ್ಲಿ ಪ್ರಾರ್ಥನೆಯಲ್ಲಿ ಕುತ್ಕೊಂಡ್ರೆ 3 ಗಂಟೆಯ ನಂತರ ಪ್ರಾರ್ಥನೆಯಲ್ಲಿ ಮಾಡಿದೆ, ಅರಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಬಂತು, ಮಲಗಿದೆ. ಪುನಃ 5 ಗಂಟೆಗೆ ಹೇಳುವಾಗ ಕಣ್ಣು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ಇಸ್ ಪವರ್ ಆಫ್ ಗಾಡ್. ಹಲ್ಲೆಲೂಯಾ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾವುದೇ ಸಂಗತಿಗಳು ಅವರ ಮುಖವನ್ನು ಲಜ್ಜೆಯಿಂದ ಕೆಡಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಸಭೆಯ ಪ್ರಸಂಗಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರಾತ್ಮನ ಒಂದು ನುಡಿ ನಮಗೇನೆಂದರೆ, ಯಾವುದನ್ನ ಅವಾಯ್ಡ್ ಮಾಡಬೇಕು ಅದನ್ನ ಅವಾಯ್ಡ್ ಮಾಡುವ, ಬೇಡವಾದಂತ ಟೈಮ್ ಸ್ಪೆಂಡಿಂಗ್ ಅನ್ನ ಅವಾಯ್ಡ್ ಮಾಡುವ. ಹಲ್ಲೆಲೂಯಾ. ದೇವರ ಆತ್ಮನ ಮೂಲಕ ದೇವರೊಂದಿಗೆ ಕನೆಕ್ಟ್ ಆಗೋಣ. ಇತರರ ವಿಚಾರವಾಗಿ ನಮಗೆ ಬೇಡ. ಹೋದಲ್ಲಿ ಬಂದಲ್ಲಿ ಇತರರನ್ನೇ ಮಾತಾಡೋದು, ಅವರ ಕುರಿತಾಗೆ ಮಾತಾಡ್ತಾರೆ. ಇದೊಂದು ಡಿಸಿವಿಂಗ್ ಪ್ರಿಯರೇ, ಡಿಸಿವಿಂಗ್. ಅವರು ಒಂದು ವೇಳೆ ತಪ್ಪು ಮಾಡಿದ್ರು ಪಶ್ಚಾತ್ತಾಪ ಪಟ್ಟು ಅವ್ರ ಮೇಲೆ ಬರ್ತಾ ಇರ್ತಾರೆ, ನಾವು ಅಲ್ಲಿಗೆ ಹೋಗ್ತಾ ಇರ್ತೇವೆ. ತಪ್ಪು ಮಾಡಿದವ ರಿಪೆಂಟ್ ಆಗ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಅವ್ರ ಮೇಲೆ ಬರ್ತಾ ಇರ್ತಾರೆ. ನಾವು ಅವರ ಕುರಿತಾಗಿ ವರ್ಷಗಟ್ಟಲೆ ಮಾತಾಡ್ತಾ ಇರೋದು ನಮ್ಮ ಆತ್ಮಿಕ ಜೀವಿತವನ್ನ ಹಾಳು ಮಾಡಿಕೊಳ್ತೇವೆ. ಸದ್ಭಕ್ತನೆಂದು ಎನಿಸುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದ್ರೆ ಏನಂತೆ, ಅವನು ತನ್ನನ್ನು ತಾನು ಮೋಸಪಡಿಸಿಕೊಂಡ್ರೆ ಅವನ ಭಕ್ತಿ ಏನಂತೆ, ನಿಷ್ಪ್ರಯೋಜನವಾಗಿದೆ ಅಂತೆ. ಓ ನೋಡಿ, ಅವರು ಸರಿಲ್ಲ, ಇವರು ಸರಿಲ್ಲ. ಈ ದಿನಗಳಲ್ಲಿ ಕೆಲವರು ಪಾಪ ಪೋಸ್ಟರ್ ಅಲ್ಲಿ ಬಂದು ಅವರ ಬಗ್ಗೆ ಕಂಪ್ಲೇಂಟ್ ಆಗೋದು, ಬಗಲೇ ಬೋರ್ಡ ನಮ್ಗೆ ಯಾಕೆ ಅದು? ಅವರು ಯಾವ ಉದ್ದೇಶದಿಂದ ಅದನ್ನು ಮಾಡಿದ್ದಾರೋ ಗೊತ್ತಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿಗೂ ಕೂಡ ಅಗೇನ್ಸ್ಟ್ ಇತ್ತು, ಯೇಸು ಸ್ವಾಮಿಯ ಹೆಸರು ಕೂಡ ಹಾಳು ಮಾಡಿದ್ರು. ಹಾಗಾದ್ರೆ ಯೇಸು ತಪ್ಪು ಮಾಡಿದಂತಾನ? ಅದಕ್ಕೆ ನಮ್ಗೆ ಬೇಡ, ಅದು ನಮ್ಗೆ ಬೇಡ. ನಮ್ಗೆ ಯಾವುದು ಬೇಕಾ? ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಪ್ರೆಸೆನ್ಸ್ ಆಫ್ ಗಾಡ್ ನಮ್ಗೆ ಯಾವಾಗ್ಲೂ ಬೇಕು. ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಳಿ ಇವತ್ತು ಮಾಡುವುದಿಲ್ಲ, ದೇವರ ಚಿತ್ತ ಆದರೆ ಡಿಸೆಂಬರ್ಗೆ ಈಚೆ ನೋಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ನಾವಿವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ನೋಡುವಾಗ ಲೋಕದಲ್ಲಿ ಏನ್ ಕಾಣ್ತದೆ? ಸರಿ ಗಮನ ಇಟ್ಟು ಕೇಳಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದುನಿಯಾ ಮೇಲೆ ಲೋಕದಲ್ಲಿ ಬಹಳ ಒಂದು ಟಫ್ನೆಸ್ ಉಂಟು ಅಲ್ವಾ? ಲೋಕದಲ್ಲಿ ಕೆಟ್ಟತನ ಹೆಚ್ಚಿದೆ, ಜನರು ಬಂಧನಗಳಲ್ಲಿ ಬಿದ್ದಿದ್ದಾರೆ. ಜನರ ಜೀವಿತ ನೋಡುವುದಾದ್ರೆ ಅಂಧಕಾರದಲ್ಲಿದೆ ಅಲ್ವಾ? ಕೆಲವು ಸರಿ ನಮ್ಮ ಜೀವಿತ ಹೀಗಿರ್ತದೆ, ಅಂತವರಿಗೆ ಅವನ ಮೇಲೆ ತರಬೇಕೆಂಬುದಾಗಿ ಪ್ರಯತ್ನದಲ್ಲಿರ್ತೇವೆ ನಾವು ಅಲ್ವಾ? ಅಂತವರನ್ನ ಮೇಲೆ ತರ ಒಳ್ಳೇದದು, ಒಳ್ಳೆಯದು ಅಲ್ವಾ?
ಬಂದಿಗಳನ್ನ ಬಿಡುಗಡೆಗೆ ನಡೆಸಬೇಕೆಂಬಂತ ಒಂದು ಆಶೆಯಿಂದ ಇರ್ತವೆ, ಎಲ್ಲ ಇರ್ತವೆ. ಅನೇಕ ಸಾರಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಹಲ್ಲೆಲೂಯಾ, ಕೆಲವು ಸಾರಿ ನಾನು ಕೆಲವರ ಜೀವಿತದಲ್ಲಿ ಕಂಡದನ್ನ ಹೇಳೋದು, ಒಂದು ವ್ಯಕ್ತಿ ಅಥವಾ ಒಬ್ಬಾಕೆ ಯಾರಾದ್ರೂ ಒಂದು ಸಮಸ್ಯೆಯಲ್ಲಿದ್ದರೆ ಅವರನ್ನ ಆ ಸಮಸ್ಯೆಯಿಂದ ಹೊರಗೆ ತರೋದಕ್ಕೆ ನಾವುಗಳು ನಮ್ಮ ಆಲೋಚನೆಯನ್ನು ಯೂಸ್ ಮಾಡೋದು, ನಮ್ಮ ಒಂದು ಆಲೋಚನೆ, ನಮ್ಮ ಶಕ್ತಿಯನ್ನು ಯೂಸ್ ಮಾಡೋದು. ನಾನು ಕೆಲವರ ಜೀವಿತದಲ್ಲಿ ನೋಡಿದೆ, ಒಂದು ಪ್ರಾಬ್ಲಮ್, ಒಂದು ಟಫ್ ಸಂಗತಿಗಳಿದ್ದಾರೆ, ಅದರಿಂದ ಅವರನ್ನು ಹೊರಗೆ ತರಬೇಕಾದ್ರೆ ನಾನೊಂದು ಆಲೋಚನೆ ಮಾಡೋದು, ಹೀಗೆ ಮಾಡಿದ್ರೆ, ಹೀಗೆ ಮಾಡಿ, ಹೀಗೆ ನಡೆಸಿದ್ರೆ ಅವರು ಅದನ್ನು ಮರೆತು ಬಿಡ್ತಾರೆ, ಅವರು ಇದಾಗ್ತಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ, ಕೆಲವೊಂದು ಘಟನೆ ನಾನು ನೋಡಿದ್ದೇನೆ, ಅದು ಏನಾಗಿದೆ ಗೊತ್ತಂದ್ರೆ, ಒಳ್ಳೇದಾಗುವುದರ ಬದಲಾಗಿ ಇನ್ನೂ ಡಬಲ್ ಪೋರ್ಷನ್ ಕೆಟ್ಟತನಕ್ಕೆ ಹೋದದ್ದು, ಅಥವಾ ಅಲ್ಲಿ ಪರಿಸ್ಥಿತಿಗಳು ಕೆಟ್ಟು ಹೋದದ್ದು. ಇದನ್ನು ನಾನು ಏನ್ ಹೇಳುದಂದ್ರೆ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವುದಕ್ಕೆ ಹ್ಯೂಮನ್ ನಾಲೆಡ್ಜ್ ನಡೆಯುವುದಿಲ್ಲ, ಅಥವಾ ಹ್ಯೂಮನ್ ನಾಲೆಡ್ಜ್, ಕೆಲವು ತಂತ್ರಗಳನ್ನು ನಾವು ನೋಡುತ್ತೇವೆ. ತಂತ್ರಗಳು ಅವರವ್ರಿಗೆ ಅನಿಸೋದು ಎಂಕಲ್ ಜ್ಞಾನ ಎಂಕಲ್ ಇಂಚ ಪಾತ್ರನೇ ತಾಯನೆ ಎಂಚ, ಅದೆಲ್ಲ ಬಿಟ್ಟು ಬಿಡಬೇಕು. ನೋ, ನಮ್ಮ ತಂತ್ರಜ್ಞಾನದಿಂದ ಒಂದು ಬಂಧನಗಳು ಬಿಡುಗಡೆಯಾಗುವುದಿಲ್ಲ. ನಮ್ಮ ಆಲೋಚನೆಯಲ್ಲಿ ಯೋಚನೆ ಮಾಡಿ ನಾವು ನಡೆದದ್ರಿಂದ ಅಲ್ಲ. ಅದಕ್ಕೆ ಹಳವಡವಳಿಕೆ ಒಂದು ಮಾತು ಹೇಳ್ತದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ದೇವರ ಮಕ್ಕಳೇ, ಎಷ್ಟು ಜನ ನಾವು, ನೀವು ಎಷ್ಟು ಜನ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಬಯಸ್ತೇವೋ, ಎಷ್ಟು ಜನ ನಾವು ಬಯಸ್ತಾ ಇರುವುದಾದ್ರೆ ನಮಗೆ ಗೊತ್ತಿರಬೇಕು, ನಮ್ಮ ಜ್ಞಾನ ಅಲ್ಲ, ನಮ್ಮ ಬಲ ಅಲ್ಲ, ಯೆಹೋವನ ಆತ್ಮನಿಂದಲೇ, ಯೆಹೋವನ ಆತ್ಮನ ಒಂದು ಬಲದಿಂದಲೇ ನಡೆಯುವುದೆಂಬಂತ ಪರಿಜ್ಞಾನ ನಮಗೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸ ನಾವು ಹೇಳಿದುಕೊಳ್ಳೋದು, ನಾನೊಂದು ಆಲೋಚನೆ ಮಾಡಿದೆ, ನಾನೊಂದು ಪ್ಲಾನ್ ಮಾಡಿದೆ, ತುಂಬ ಕರೆಕ್ಟ್ ಆದಾಗ ಅನಿಸ್ತದೆ, ಅದು ಇನ್ನೂ ತೀರ ಕೆಟ್ಟತನಕ್ಕೆ ಹೋಗ್ತದೆ. ಒಂದು ಸಮಸ್ಯೆ ಹೋಗಿ ಎರಡು ಸಮಸ್ಯೆ ಬೇರೆ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಹೇಗಿರ್ಬೇಕು ಅಂತ, ದೇವರಲ್ಲಿ ನಮ್ಮನ್ನು ಮಾರೆ ಮಾಡಿಕೊಂಡಿರ್ಬೇಕು, ದೇವರನ್ನೇ ಮುಂದಾಳವನ್ನಾಗಿ ಬಿಟ್ಟು ಬಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೊಂದು ಸಾಂಗ್ ಇದೆ, ನೀನೇ ನೀನೇ ಎಲ್ಲ, ನೀನೇ ಎಲ್ಲ, ನೀನೇ ಎಲ್ಲ ಯೇಸುವೇ. ಗೊತ್ತುಂಟು, ಎಷ್ಟೇ ಗೊತ್ತುಂಟದು, ನೀನೇ ಎಲ್ಲ. ನನಗೆ ಸರಿ ಹೇಳಲಿಕ್ಕೆ ಹೋಗ್ತಾರೆ, ನೀನೇ ಎಲ್ಲ, ನೀನೇ ಎಲ್ಲ ಯೇಸುವೇ. ನೋಡಿ, ಆ ಭಕ್ತ ಬರಿಮಾನಿಗೆ ಬರ್ತಾನೆ, ನನ್ನಲ್ಲ ಸ್ವಾಮಿ, ನೀನೇ ಎಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಾಗ 55ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನ ನಾವು ಓದುವಾಗ, ಐಸಾಯಾ ಚಾಪ್ಟರ್ 55 ವರ್ಸ್ 8 and 9 ಉದರ್ ಲಿಖಾ ಹೈ, ಅಲ್ಲಿ ಬರೆದಿದೆ, ಯೆಹೋವನು ಹೀಗನ್ನುತ್ತಾನೆ. ದೇವರೇ ಮಾತಾಡಿದ ನುಡಿಗಳನ್ನು ನೋಡ್ರಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಸಮಟೈಮ್ಸ್ ನಾವು ನಮ್ಮದೇ ಮಾರ್ಗಗಳಲ್ಲಿ ಹೋಗ್ತೇವೆ, ನಮ್ಮದೇ ಆಲೋಚನೆಗಳಲ್ಲಿ ಹೋಗ್ತೇವೆ. ಆದ್ರೆ ವರ್ಡ್ ಆಫ್ ಗಾಡ್ ಸೇಸ್, ದೇವರ ವಾಕ್ಯ ಹೇಳ್ತದೆ ಏನು, ನಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ನಮ್ಮ ಮಾರ್ಗ ದೇವರ ಮಾರ್ಗ ಅಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ, ಅಂದ್ರೆ ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು, ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆಗಳು ಉನ್ನತವಾಗಿದೆ. ಹಾಗಾದ್ರೆ ಯಾವುದನ್ನ ಡಿಪೆಂಡ್ ಆಗ್ಬೇಕು ನಾವು, ಯಾವುದನ್ನ ಡಿಪೆಂಡ್ ಆಗ್ಬೇಕು? ದೇವರ ಮಾರ್ಗ ದೇವರ ಆಲೋಚನೆಯನ್ನು ಡಿಪೆಂಡ್ ಆಗ್ಬೇಕಾ, ಅಥವಾ ನಮ್ಮ ಮಾರ್ಗ ನಮ್ಮ ಆಲೋಚನೆಯನ್ನ ಡಿಪೆಂಡ್ ಆಗ್ಬೇಕಾ? ಏನು? ಅದಕ್ಕೆ ನಾನು ಯಾವಾಗಲೂ ಎಲ್ಲಿಯಾದ್ರೂ ಹೋಗುವಾಗ ಕೇಳೋದು, ಅಲ್ಲಿಯ ವಾತಾವರಣ ನನಗೆ ಗೊತ್ತಿರ್ತದೆ, ಪರಿಸ್ಥಿತಿ ಗೊತ್ತಿರ್ತದೆ, ಅದನ್ನೆಲ್ಲ ಮರೆತು ಬಿಡ್ತೇನೆ ನಾನು. ಸ್ವಾಮಿ, ನಾನೇನಲ್ಲ, ನೀನೇ ಎಲ್ಲ.
ಏನ್ ಮಾತಾಡ್ಲಿಕ್ಕೆ ನೀನು ಆಲೋಚನೆ ಕೊಡ್ತೀಯೋ ಪರಿಸ್ಥಿತಿ ನೋಡಿ ನಾವುಗಳು ಮಾತಾಡಬಾರ್ದು. ಕೆಲವು ಸರಿ ನಮ್ಮದು ಮಿಸ್ಟೇಕ್ ಆಗುದಿಲ್ಲ ಗೊತ್ತಾ? ಪರಿಸ್ಥಿತಿ ನೋಡ್ತೇವೆ, ವಾತಾವರಣ ನೋಡ್ತೇವೆ, ಅದು ನಮ್ಮ ಆಲೋಚನೆ, ನಮ್ಮ ಮೈಂಡ್, ಅದಕ್ಕೆ ತಕ್ಕಂತೆ ವಾಕ್ಯ ನೆನಪಿರ್ತದೆ, ವಾಕ್ಯ ತೆಗೆದು ಮಾತಾಡ್ತೇವೆ. ಎಲ್ಲಿ ಕಾರ್ಯ ಆಗ್ತದೆ? ಆಗುದೇ ಇಲ್ಲ. ಮತ್ತು ನಮ್ಮ ಮಾರ್ಗಗಳು ಅದು ಉನ್ನತವಾದದಲ್ಲ, ನಮ್ಮ ಆಲೋಚನೆ ಉನ್ನತವಾದಲ್ಲ. ಅದಕ್ಕಿಂತ ಬೆಸ್ಟ್ ಆದದ್ದು ದೇವರ ಆಲೋಚನೆ. ಅದಕ್ಕೆ ಯಾವಾಗಲೂ ಸುವಾರ್ತೆ ಸಾರುವ ಅವಕಾಶ ನಮಗೆ ಸಿಕ್ಕಿದಾಗ, ಎಲ್ಲಾದ್ರೂ ದೇವರು ಕಳಿಸುವಾಗ, ಆ ಮನೆ ಒಂದು ವ್ಯಭಿಚಾರದ ಮನೆ ಅಂತ ತಿಳ್ಕೊಳ್ಳಿ, ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಲಾರ್ಡ್ ಐ ಆಮ್ ಹಿಯರ್, ದೇವರೇ ನಾನು ಇಲ್ಲಿದ್ದೇನೆ, ಏನು ಮಾತಾಡಬೇಕು, ವಾಕ್ಯ ನೆನಪಿಗೆ. ಆಗ ದೇವರಾತ್ಮ ಒಂದು ವಾಕ್ಯ ನೆನಪಿಗೆ ತರ್ತಾನಲ್ಲ, ಅದು ಮಾತಾಡ್ತಾ ಹೋಗುವಾಗ ಅಲ್ಲಿ ಏನಾಗ್ತದೆ ಗೊತ್ತಾ? ರಿಪೆಂಟೆನ್ಸ್ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪರಿಸ್ಥಿತಿಗಳನ್ನು ನೋಡಿ ಮಾತಾಡುವವರಲ್ಲ, ಕೇಳಿದ್ದನ್ನ ಮಾತಾಡುವವರಲ್ಲ. ನಾವು ಒಬ್ಬನ ಬಿಡುಗಡೆಗಾಗಿ ದೇವರ ಆಲೋಚನೆಯನ್ನೇ ಇಡುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿ ಎಂಥದ್ದೇ ತೀರ ಕೆಟ್ಟದ್ದೇ ಇರಲಿ. ಕೆಲವರು ಸೇವೆಗೆ ಹೋಗುವಾಗ ಹೇಳೋದು ಚುಳುಚುಳೆ ಇಂಚಿಂಚ ಒಂದು ಒಬ್ಬ ಪರಿಸ್ಥಿತಿ ಏನು ತುಳು ಇಂಚಿನ ವಾಕ್ಯಗೆ ತುಕಾತಲ್ಲ. ಅವರು ಇವರು ಪವಿತ್ರ ಆತ್ಮನ, ನಮಗೆ ಇವರು ಪವಿತ್ರ ಆತ್ಮನ. ಒಬ್ಬ ಹೇಳಿದನ್ನ ಕೇಳಿ ಮಾತಾಡಿದರೆ ಅವನನ್ನು ಪವಿತ್ರ ಆತ್ಮ ಮಾಡಿದ ಹಾಗೆ. ಅದು ಫ್ಲೆಶ್ಲಿ ಬಂದಂತ ಒಂದು ಮೆಸೇಜ್. ವಾಕ್ಯದ ಜ್ಞಾನ ಎಷ್ಟೇ ಇರಲಿ, ವಾಕ್ಯ ಎಷ್ಟೇ ಗೊತ್ತಿರಲಿ, ಫ್ಲೆಶ್ ಅಲ್ಲಿ ಬಂದದ್ದು ಫ್ಲೆಶ್ಗೆನೆ ತಾಗೋದು, ಹರಟೆ ಆಗೋದು. ಅದು ಸ್ಪಿರಿಟ್ ಅಲ್ಲಿ ಬಂದದ್ದು ಸ್ಪಿರಿಟ್ಗೆನೆ ತಾಗೋದು, ಡೆಲಿವರೆನ್ಸ್ ಆಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇನ್ನೊಬ್ಬರ ಜೀವಿತದಲ್ಲಿ ಬಿಡುಗಡೆ ಎಂದು ಕಾಣಲಿಕ್ಕೆ ಬಯಸ್ತೇನೆ. ನೀವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಟ್ರೆ, ಲಾರ್ಡ್ ಅಲ್ಲಿ ಹೋಗ್ತಾ ಇದ್ದೇನೆ, ಬ್ಲ್ಯಾಂಕ್ ಮಾಡ್ಕೊಳ್ಳಿ ಮೈಂಡ್. ಕಾಣಿದ್ದು ಕೇಳಿದ್ದು ಯಾವುದು ಬೇಡ, ಕೇವಲ ಯೇಸುವಿನ ಹಾಗೆ ತಂದೆಯ ಮಾತುಗಳನ್ನೇ ಹಿಡಿದುಕೊಂಡು ನಾವು ಹೋಗೋಣ. ತಂದೆಯ ಮಾತುಗಳನ್ನೇ ಹಿಡಿದುಕೊಂಡು ಹೋಗೋಣ. ಕೆಲವು ಪರಿಸ್ಥಿತಿಗಳು ಕ್ಲಾಶ್ ಆಗ್ಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಎಷ್ಟು ವಾಕ್ಯ ಹೇಳಿದ್ರು ಕ್ಲಾಶ್ ಜಾಸ್ತಿ ಆಗ್ತಾ ಉಂಟು, ಎಷ್ಟು ಸುವಾರ್ತೆ ಸಾರಿದ್ರು ಕ್ಲಾಶ್ ಜಾಸ್ತಿ ಆಗ್ತಾ ಉಂಟು. ಕರೆಕ್ಟ್ ಆಗ್ತಾ ಇಲ್ಲ, ಪರಿಸ್ಥಿತಿ बिगड़ते जा रहा है, सिचुएशन बिगड़ते जा रहे हैं. हम जाते हैं उधर शुभ समाचार प्रचार करता है. कैसा प्रचार करता है? जो सुनता है, जो देखते हैं, वो परिस्थिति का अनुसार प्रचार करता है. थ्रू होली स्पिरिट का थ्रू प्रचार नहीं करता है. इसके लिए उधर परमेश्वर का काम नहीं होता, वो हमारा फ्लैश में आता है, वो फ्लैश को लगता है, उधर झगड़ा चालू होता है. यावाग वेन कभी हम परमेश्वर को देखकर उनसे मैसेज मांगकर जाता है, उधर मिरेकल होता है. हालेलुया, 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 हालेलुया. ಪರಿಸ್ಥಿತಿಗಳನ್ನು ನೋಡಿ ಮಾತಾಡೋದಕ್ಕೆ ಕರೆಯಲ್ಪಟ್ಟಲಿಲ್ಲ. ದೇವರನ್ನು ನೋಡಿ, ದೇವರ ಆಲೋಚನೆ ಪಡ್ಕೊಂಡು, ದೇವರ ಸ್ವರವನ್ನು ಕೇಳಿ ಮಾತಾಡೋದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಲೈಕ್ ಜೀಸಸ್. ಹಲ್ಲೆಲೂಯಾ. ಯೇಸುವಿನ ಹಾಗೆ ನಾವು ಈ ಲೋಕದಲ್ಲಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಎಂತವನಾಗಿದ್ದಾನೋ ಅಂತವನಾಗಿಯೇ ನಾವು ಈ ಲೋಕದಲ್ಲಿದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪರಲೋಕದ ದೇವರ ಮಾತನ್ನ ಬಿಟ್ಟು ಒಂದು ಎಕ್ಸ್ಟ್ರಾ ತನ್ನ ಆಲೋಚನೆಯನ್ನ ಅಲ್ಲಿ ರಿಲೀಸ್ ಮಾಡಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣವಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದ್ರೆ ಆ ಯೇಸುವಿನ ಹಾಗೆ ಹೋಗ್ಬೇಕಾದ್ರೆ ಈಗ ನಮ್ಗೆ ಏನಾಗ್ಬೇಕು ಗೊತ್ತಾ? ಎಲ್ಲಿ ಟಫ್ನೆಸ್ ಇದೆ ಅಲ್ಲಿ ನಾವು ಉಪಯೋಗ ಆಗ್ಬೇಕು, ಎಲ್ಲಿ ಕಠಿಣತೆ ಇದೆ ಅಲ್ಲಿ ಉಪಯೋಗ ಆಗ್ಬೇಕು, ಎಲ್ಲಿ ಅಂಧತೆ ಇದೆ, ಅಂಧಕಾರ ಇದೆ ಅಲ್ಲಿ ನಾವು ಉಪಯೋಗವಾಗಬೇಕು ಅಲ್ವಾ? ಉಪಯೋಗವಾಗಬೇಕಾದ್ರೆ ನಾವು ಯೇಸುವಿನ ಹಾಗೆ ಆಗಬೇಕು. ಹಲ್ಲೆಲೂಯಾ,
ಯೇಸುವಿನ ಹಾಗೆ ನಾವು ಆಗಬೇಕು. ಯೇಸುವಿನ ಹಾಗೆ ನಾವು ಇವತ್ತು ಎರಡು ವಿಚಾರ, ಪ್ರಾಮುಖ್ಯವಾದ ವಿಚಾರದಲ್ಲ ಮಾತಾಡಕ್ಕೆ ಹೋಗ್ತೇನೆ. ಒಂದು, ಯೇಸು ಯಾರಂತೆ? ಯೇಸು ಯಾರು? ದೇವರು, ಕರೆಕ್ಟ್, ಅದು ಸಹ ಕರೆಕ್ಟ್. ಮತ್ತೆ ಯೇಸು ಯಾರು? ಮನುಷ್ಯ ಕುಮಾರನು, ಕರೆಕ್ಟ್. ಆಮೇಲೆ ಯೇಸು ಯಾರು? ಸ್ವಲ್ಪ ಆಲೋಚನೆ ಮಾಡಿ. ಇನ್ನು ಇದೆ ಅಲ್ವಾ? ಮೆಸ್ಸಿಯನ್ನು ಹೇಳ್ಬೋದು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು, ಹಾಗಾದ್ರೆ ಯೇಸು ಸಂಪೂರ್ಣವಾದ ವಾಕ್ಯ. ಹಲ್ಲೆಲೂಯ. ಯೇಸುನ ರೂಪ ಏನಂತ ನೋಡಿ, ಅದು ದೇವರ ವಾಕ್ಯವೇ, ಯೇಸುನ ಬ್ಯೂಟಿ. ಅದಕ್ಕಾಗಿ ಸಭಾಫಲಕಗಳಾದ ನಾವು ಕೆಲವೊಂದು ಸಾರಿ ಹೇಳ್ತೇವೆ, ಬೇಡ ಲೋಕದ ಬ್ಯೂಟಿ ಎಲ್ಲ ಜಾಸ್ತಿ ಬೇಡ. ಯಾಕೆ ಗೊತ್ತಂತ, ನಮಗೆ ಆತ್ಮಿಕ ಬ್ಯೂಟಿಯಲ್ಲಿ ತುಂಬಲ್ಪಡೋದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಒಬ್ಬ ಪ್ರೆಸೆನ್ಸ್ ಆಫ್, ಒಬ್ಬ ವ್ಯಕ್ತಿ ಯಾರಾಗ್ಲಿ ದೇವರ ಪ್ರಸನ್ನತೆಯನ್ನು ಕ್ಯಾರಿ ಮಾಡುವವನಾಗಿದ್ರೆ, ಹೊತ್ತುಕೊಂಡವನಾಗಿದ್ರೆ, ಅವ ಎಷ್ಟೇ ಕುಂಟನಾಗಿರ್ಲಿ, ಚೊಂಟನಾಗಿರ್ಲಿ, ಅಥವಾ ಕಪ್ಪು ಆಗಲಿ, ಕೊಂಗಾರಾಗಿರ್ಲಿ, ಅವನಲ್ಲಿ ಗಾಡ್ಸ್ ಪ್ರೆಸೆನ್ಸ್ ಇದ್ರೆ ಅವನ ಬ್ಯೂಟಿಯೇ ಬೇರೆ. ಹಲ್ಲೆಲೂಯ. ಅವನ ಬ್ಯೂಟಿಯೇ ಬೇರೆ ಅವನದು. ಹಲ್ಲೆಲೂಯ. ಅವನು ಜನರ ಮುಂದೆ ಶೈನ್ ಆಗ್ತಾರೆ, ಜನರು ಅವನಿಗೆ ಅಟ್ರಾಕ್ಟ್ ಆಗ್ತಾರೆ. ಹಲ್ಲೆಲೂಯ. ಅವನು ಜನರಿಗೆ ಅಟ್ರಾಕ್ಟ್ ಆಗ್ತಾನೆ. ಹಲ್ಲೆಲೂಯ. ಅವನನ್ನು ರಿಸೀವ್ ಮಾಡ್ತಾರೆ. ಬಿಕಾಸ್ ಆಫ್, ಹೇಗೆ ಗೊತ್ತಂತ, ಗಾಡ್ಸ್ ಪ್ರೆಸೆನ್ಸ್. ಹಲ್ಲೆಲೂಯ. ದೇವರ ಪ್ರಸನ್ನತೆ. ನಾನು ನೋಡಿ, ಕತ್ತೆಯನ್ನ ಹೇಗೆ ಆಧರಿಸಿದ್ರು? ಕತ್ತೆಯ ಮೇಲೆ ಯೇಸು ಇದ್ದದ್ರಿಂದ ಕತ್ತೆ ಯೇಸುವನ್ನು ಕ್ಯಾರಿ ಮಾಡ್ತದೆ. ಕತ್ತೆ ಬರೀ ಕತ್ತೆನಲ್ವಾ ಅಂತ ಓದಿವಂತ. ಕತ್ತೆ ಸೌಂಡ್ ಮಾಡಿ ಯಾರಿಗೆ ಗೊತ್ತುಂಟ ನೋಡ, ಒಬ್ಬರು ಯಾರಾದ್ರೂ ಮಾಡಿ ಕತ್ತೆ ಸೌಂಡ್ ಒಂಥರ ನೋಡ, ಯಾರಿಗೆ ಗೊತ್ತದ? ನಮಗೆ ಸ್ವರ ಬರೋದಿಲ್ಲ. ಸಮಥಿಂಗ್ ಇದೆ ಅಲ್ವಾ? ಹಾಗೇನ? ಓಕೆ, ನೋಡಿ, ಒಂಥರ ವಿಕಾರ ಸೌಂಡ್, ಅದರ ವರ್ತನೆ ವಿಕಾರ. ಒಂದು ಕಾಲದಲ್ಲಿ ಒದ್ದಿತ್ತಂದ್ರೆ ಅಷ್ಟೇ ಅಲ್ವಾ? ಅದನ್ನ ಎಲ್ಲರೂ, ಕತ್ತೆನ ಎಲ್ಲರೂ ಲೈಕ್ ಮಾಡೋದಿಲ್ಲ, ಕುದುರೆನಾದ್ರೆ ಲೈಕ್ ಮಾಡ್ತಾರೆ ಅಲ್ವಾ? ಅಂತ ಕತ್ತೆಯ ಮೇಲೆ ಖಾಲಿ ಅದು ಇರುವುದು ಯಾವ್ದಕ್ಕೆ ಗೊತ್ತುಂಟ? ಬಿಟ್ಟಿ ಕೆಲಸ ಮಾಡೋದಕ್ಕಾಗಿ. ಯಾವುದಕ್ಕೂ ಬೇಡವಾದ ಪ್ರಾಣಿ ಖಾಲಿ ಬಿಟ್ಟಿ ಕೆಲಸಕ್ಕೆ ಮಾತ್ರ ಬೇಕಾದಂಥದ್ದು. ಅಂತ ಕತ್ತೆ ಯೇಸುವನ್ನು ಕ್ಯಾರಿ ಮಾಡ್ಕೊಂಡು ಹೋಗುವಾಗ, ವಾ ಮರ್ಯಾದೆಯ ಹೆಂಚಿನ ಕುಂಟು ಮಾಡೋಣ. ಭಕ್ತಿದಾದ ಬಟ್ಟೆ ಖಾಲಿ ಬಟ್ಟೆ ಅಲ್ಲ, ಅದರ ಮೇಲೆ ಚಿಗುರು, ವಾ ಅಷ್ಟೇ ಅಲ್ಲ. ಇದ ಮುಟ್ಟ ಕಲ್ಲುಡಿದ ಕೊತ್ತೇರು, ಎಂಕನ ತೋಟದ ಕರಂಬು ತಿಂಪುಣ, ಎಂಕನ ಆಗುವಾಗ ಕಲ್ಲುಡಿದ ಕೊತ್ತೇರು. ಇತ್ತ ಕೈತು ಗಜ್ಜೂರ ಕರಿ ಮಾತಲು ಹೊಸನ್ನ ಒಂದೊಂದು ವಾ. ಒಂದು ವೇಳೆ ಕತ್ತೆ ಗಮಂಡು ಬರ್ತದೆ, ಕತ್ತೆ ಒಂದು ವೇಳೆ ಗಮಂಡಿಗೆ ಬಂದು ಎದ್ದು ಬಿಟ್ಟಿದ್ರೆ ಯೇಸು ಕೆಳಗೆ ಅಲ್ವಾ? ಅದಕ್ಕೆ ಕತ್ತೆ ಇವತ್ತೈತಿ ಯಾನಿತ್ತ ಗಮಂಡದ ಲಕ್ಕಿಯದ ದೇವರ ಪ್ರಸನ್ನತೆಗೆ ಇಟ್ಟುಕೊಂಡು ಯಾನು ನಿತ್ತಾಪೆ ಅವು ಬರ್ಚಿ ಯಾನು ಮೂಲೇ ಉಪ್ಪುವೆ, ತಗ್ಗದೇ ಉಪ್ಪುವೆ, ತುಂಬಂದೇ ಒಂದು ಉಪ್ಪು ಅಂತ. ಹಲ್ಲೆಲೂಯ. ಒಂದಂತೂ ಸತ್ಯ, ಪ್ರೆಸೆನ್ಸ್ ಆಫ್ ಗಾಡ್ ಅನ್ನ, ದೇವರ ಪ್ರಸನ್ನತೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಅವರ ದಾರಿಯ ಮುಂದೆ ಮುಳ್ಳು ಕಲ್ಲುಗಳ ಬದಲಾಗಿ, ಆ ಮುಳ್ಳು ಕಲ್ಲುಗಳು ಬದಲಾಗಿ ಏನಾಗ್ತದೆ ಗೊತ್ತುಂಟ? ಕತ್ತೆಗೆ ಮುಳ್ಳು ಕಲ್ಲುಗಳೇ ಗತ್ತಿತ್ತು, ಅದು ಬದಲಾಯಿತು, ಅದು ಶೋಭಾಯಮಾನವಾಗಿ ಮಾರ್ಪಡಿಸಲ್ಪಟ್ಟಿತ್ತು. ಹಲ್ಲೆಲೂಯ. ಮುಳ್ಳು ಕಲ್ಲುಗಳ ಒಂದು ಜೀವಿತ. ಅವರಿಂದ ಕಲ್ಲು ಬರುದು, ಇವರಿಂದ ಕಲ್ಲು ಬರುದು, ಅಲ್ಲಿ ಮುಳ್ಳು, ಇಲ್ಲಿ ಮುಳ್ಳು, ಕೈ ಹಾಕಿದಿಲ್ಲ, ಓದೋದಿಲ್ಲ, ಬಂದಿಲ್ಲ. ಆದರೆ ಪ್ರೆಸೆನ್ಸ್ ಅನ್ನ ಕ್ಯಾರಿ ಮಾಡುವಾಗ ಆ ಮುಳ್ಳು ಕಲ್ಲುಗಳೇ ಚಿಗುರುಗಳಾಗಿ, ಫ್ಲವರ್ಗಳಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯ. ನೀವು ಇದನ್ನ ನಂಬ್ತೀರಾ? ನಂಬಿದ್ರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ. ಆದ್ರೆ ಒಂದು ಗೊತ್ತಿರಲಿ, ಪ್ರೆಸೆನ್ಸ್ ಆಫ್ ಕ್ಯಾರಿ ಮಾಡ್ಕೊಂಡು ಹೋಗುವಾಗ ಕತ್ತೆ ಮಾಡಿದ ಹಾಗೆ ನಾವು ಮಾಡುವ, ಆಯ್ತಾ? ಬಗ್ಗಿಕೊಂಡೇ ಇರುವ, ಯೇಸು ನಮ್ಮ ಬೆನ್ನಲ್ಲೇ ಇರಲಿ. ನಾವು ಹೇಳುದು ಬೇಡ. ಎಲ್ಲಾ ಕಡೆ ಪ್ರಸಿದ್ಧಿ ಬರೋದು,
ಅದು ಬೇಡ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಯೇಸುವಿನ ಜೀವಿತ ನೋಡಿದ್ರೆ ಆತನೇ ವಾಕ್ಯವಾಗಿದ್ದ, ದೇವರ ವಾಕ್ಯವನ್ನೇ ಧರಿಸಿಕೊಂಡಿದ್ದ, ವಾಕ್ಯವನ್ನೇ ಮಾಡ್ತಾ ಇದ್ದ, ವಾಕ್ಯವನ್ನೇ ಬೋಧಿಸ್ತಾ ಇದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಸಾರಿ ನಮ್ಮ ಜೀವಿತ ಹೇಗಿರ್ತದಂದ್ರೆ ಟಫ್ ಸಿಚುವೇಶನ್ ಅಲ್ಲಿ, ಬಂಧನದಲ್ಲಿರುವಂತಹ ಜನರಲ್ಲಿ ವಾಕ್ಯ ಮಾತಾಡ್ತೇವೆ, ಅದರಲ್ಲಿ ಒಂದು ಕೂಡ ಕಾರ್ಯ ಕಾಣೋದಿಲ್ಲ. ಈಗ ವಾಕ್ಯದ ವಿಷಯವಾಗಿ ಹೇಳೋದಕ್ಕಿಂತ ಮುಂಚೆ ಅದಕ್ಕಿಂತ ಇನ್ನೊಂದು ವಿಚಾರ ಹೇಳ್ತೇನೆ. ಹೇಗೆ ಒಬ್ಬ ವ್ಯಕ್ತಿ ಬಂಧನಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಬಂಧನ ಅಂದ್ರೆ ಅದು ಲಾಸ್ಟ್ ಸ್ಟೇಜ್, ಅದು ಬಾಂಡೇಜ್ ಅಂತೇವೆ. ಓಕೆ, ಹೇಗೆ ಆ ಬಂಧನದೊಳಗೆ ಸಿಲುಕಲಿಕ್ಕೆ ಸಾಧ್ಯ? ಫಸ್ಟ್ ಪ್ರಾರಂಭಗೊಳ್ಳುವುದು ಎಲ್ಲಿಂದ ಗೊತ್ತಾ? ಒಬ್ಬ ವ್ಯಕ್ತಿ ಫಸ್ಟ್ ಸಿಂಪಲ್ ಆಗಿ ಸರಿಯಾಗಿರ್ತಾನೆ, ಅವನು ಬಂಧನದೊಳಗೆ ಹೋಗುವುದು ಹೇಗೆಂದರೆ ಯಾಕೋಬ 1:14-15 ಪ್ರಕಾರ. ಯಾಕೋಬ 1:14-15 ಪ್ರಕಾರ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿದ್ದು 13 ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಳೆಯುತ್ತದೆ. ಆಶೆ ಫಸ್ಟ್ ಬರುವುದೇನಂತೆ? ಆಶೆ ಬರ್ತದೆ. ಯಾವುದ್ರ ವಿಷಯದಲ್ಲಿ ಆಶೆ ರೈಟ್, ಯಾವುದ್ರ ವಿಷಯದಲ್ಲಿ ಆಶೆ ರಾಂಗ್? ನೆಗೆಟಿವ್ ಆಶೆ ಯಾವುದು, ಪಾಸಿಟಿವ್ ಆಶೆ ಯಾವುದು? ದೇವರ ವಾಕ್ಯದ ಆಧಾರದ ಮೇಲಿನ ಆಶೆ ಅಥವಾ ಅಭಿಲಾಷೆ ಅದು ಒಳ್ಳೆಯದು. ಪೌಲನಿಗೆ ಸಹ ಒಂದು ಆಶೆ ಇತ್ತು, ಗೊತ್ತುಂಟ? ಆಶೆ ಮಾತ್ರ ಅಭಿಲಾಷೆ ಇತ್ತು ಪೌಲನಿಗೆ. ಫಿಲಿಪ್ಪಿ 1:20 ನಾವು ನೋಡುವಾಗ ಪೌಲನಿಗೂ ಕೂಡ ಒಂದು ಅಭಿಲಾಷೆ ಇತ್ತು. ಯಾವ್ದು ಅಭಿಲಾಷೆ? ಶರೀರದಿನ ಸ್ವಭಾವದ ಅಭಿಲಾಷೆ ಅಲ್ಲ, ಶರೀರದ ಇಚ್ಛೆಗಳನ್ನು ಪೂರೈಸುವಂತ ಅಭಿಲಾಷೆ ಅಲ್ಲ. 1:20 ಹೇಗೆಂದರೆ ನಾನು ಯಾವ ವಿಷಯದಲ್ಲಿ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ, ನೋಡಿ ಎಂತ ಆಶೆ ಇತ್ತವನಿಗೆ, ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬ ಒಂದು ನನಗೆ ಬಹಳ ಅಭಿಲಾಷೆ ಇದೆ. ಪೌಲನ ದೇಹದಲ್ಲಿದ್ದಂತ ಅಭಿಲಾಷೆ ಯಾವುದು ಗೊತ್ತುಂಟ? ಗ್ಲೋರಿಫೈ ಮಾಡಿ, ಜೀಸಸ್ ಕ್ರೈಸ್ಟ್ಗೆ ಗ್ಲೋರಿಫೈ ಮಾಡುವಂತ ಅಭಿಲಾಷೆ ಇತ್ತು, ಆಶೆ ಇತ್ತು ಅವನಿಗೆ. ಶರೀರದಿನ ಸ್ವಭಾವದ ಆಸೆ ಇಲ್ಲ. ಇದನ್ನು ಕೇಳುತ್ತಿರುವಾಗ ಒಂದು ವೇಳೆ ದೇವರಿಗೆ ಎಲ್ಲಿ ಆದ್ರೂ ಮಾತಾಡ್ತಿರೋದಾದ್ರೆ ಇವತ್ತು ಸಬ್ಮಿಟ್ ಮಾಡೋಣ. ದೇವರ ಮಕ್ಕಳ ಭಾಗ್ಯತನವನ್ನು ಪಡೆದುಕೊಂಡು ಇನ್ನೂ ಕೂಡ ಶರೀರ ದೀನ ಸ್ವಭಾವದ ಆಶೆ ಪಾಶಗಳಲ್ಲಿ ತುಂಬಿಕೊಂಡಿರೋದಾದ್ರೆ ಇದೊಂದು ಒಳ್ಳೆ ಸಮಯ ರಿಪೆಂಟ್ ಆಗುವುದಕ್ಕೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲಿಂದ ಬಿದ್ದಿದ್ಯೋ ಅದನ್ನ ನಿನ್ನ ನೆನಪಿಗೆ ತಂದು ದೇವರ ಕಡೆಗೆ ತಿರುಗಿಕೋ. ಶರೀರ ದೀನ ಸ್ವಭಾವ ಆಶಾಪಾಶಗಳಲ್ಲಿ ಇದ್ರೆ ತಿರುಗಿಕೊಳ್ಳೋಣ. ಓಕೆ, ಒಬ್ಬ ವ್ಯಕ್ತಿಯಲ್ಲಿ ಪ್ರಾರಂಭವಾಗುವ ಆಶೆ, ಇವನಲ್ಲಿ ಆತ್ಮಿಕ ಆಶೆ. ಹಲ್ಲೆಲೂಯ. ಅವನಲ್ಲಿಂದ ಇನ್ನು ಕೆಲವರಿಗೆ ಕಾಣಬಹುದು, ಕೆಲವು ಸರಿ ನಮ್ಮ ಮನಸ್ಸ ಕಾಣ್ತದೆ ಶಾರೀರಿಕ ಆಶೆ, ಲೌಕಿಕ ಆಶೆ ಇದೆ ಅಲ್ಲ. ಆದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಆಶೆ ಏನಂತ ನೋಡಿ, ಅದು ಜಾಸ್ತಿ ಆದ್ರೆ ಏನಾಗ್ತದೆ? ಆಶೆಯು ಬಸುರಾಗ್ತದಂತೆ. ಬಸುರಾಗಿ ಯಾವುದನ್ನು ಹೇಳ್ತದಂತೆ? ಆಶೆ ಜಾಸ್ತಿಯಾಗಿ ಪಾಪವನ್ನು ಹೇಳ್ತದಂತೆ. ಪಾಪ ಅಂದ್ರೆ ಏನು? ಡೆಫಿನೇಷನ್, ಕೆಲವು ಡೆಫಿನೇಷನ್ ಕೊಡ್ಬೋದು. ಸಿನ್ ಅಂದ್ರೆ ಅದರ ಒಂದು ಡೆಫಿನೇಷನ್ ಅವಿಧೇಯತೆಯೇ ಪಾಪ ಅಲ್ವಾ? ಅವಿಧೇಯತೆ ಏನ್ ಹೇಳ್ತಾರಂತೆ ಅವರು? ಅವಿಧೇಯತೆಯನ್ನ ಹೇಳ್ತಾರೆ. ಅವನು ಅವಿಧೇಯನಾಗ್ತಾನೆ. ಇದುವರೆಗೆ ವಿಧೇಯನಾಗಿದ್ದ, ಬಟ್ ಆ ಒಂದು ಆಶೆ ಗಡಿ 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 ಬಂದದ್ರಿಂದ ಅದು ಬೆಳೆದು ಈಗ ಅವಿಧೇಯತೆಯನ್ನಾಗ್ತಾನೆ. ಫಸ್ಟ್ ಆಶೆ ಬರೋದು, ಎರಡನೇದಾಗಿ ಆ ಆಶೆ ಬಸರಾಗಿ ಪಾಪ ಅಂದ್ರೆ ಅವನು ಅವಿಧೇಯನಾಗೋದು, ಮೂರನೇದಾಗಿ ಅವಿಧೇಯನಾಗಿ ನಾಗಿ ನಾಗಿ ಆ ಅವಿಧೇಯತೆ ಪ್ರಾಕ್ಟೀಸ್ ಆಗೋದು, ಮೂರನೇದಾಗಿ ಆ ಅವಿಧೇಯತೆ ಪ್ರಾಕ್ಟೀಸ್ ಆಗೋದು,
ನಾಲ್ಕನೇದಾಗಿ ಬಾಂಡೇಜ್ಗೆ ಹೋಗುದು. ಫೋರ್ತ್ ಒನ್, ಆ ಆಸೆ ಹೊಸದಾಗಿ ಪಾಪ ಹೇಳ್ತದೆ ಅಥವಾ ಅವಿಧೇಯನಾಗ್ತಾನೆ, ಅವಿಧೇಯತೆ ಪ್ರಾಕ್ಟೀಸ್ ಆಗ್ತದೆ. ಪ್ರಾಕ್ಟೀಸ್ ಆದ ನಂತರ ಪ್ರಾಕ್ಟೀಸ್ಗೆ ಬಂದುಬಿಟ್ರೆ ಅದೊಂದು ಬಂಧನವೇ. ನೋಡ್ರಿ, ದೇವರ ವಾಕ್ಯದ ಆಧಾರದಲ್ಲಿ ಹೇಳ್ತೇನೆ. 5ನೇ ಅಧ್ಯಾಯ 22ನೇ ವಚನ ಜ್ಞಾನೋಕ್ತಿ. 5ನೇ ಅಧ್ಯಾಯ 22ನೇ ವಚನ ಜ್ಞಾನೋಕ್ತಿ. ಫಾಸ್ಟ್. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು, ಅವನ ಪಾಪ ಪಾಶಗಳೇ ಅವಳನ್ನು ಬಂಧಿಸುವವು. ನೋಡಿ, ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವಂತ. ಆದ್ರೆ ದುಷ್ಟನಂದ್ರೆ ಯಾರು? ಅವಿಧೇಯನೇ ದುಷ್ಟನು. 9ನೇ ಅಧ್ಯಾಯ ಜ್ಞಾನೋಕ್ತಿ 17ನೇ ವಚನ ನೋಡ್ರಿ. 9ನೇ ಅಧ್ಯಾಯ ಜ್ಞಾನೋಕ್ತಿ ಕೀರ್ತನೆ 9:16 ಅಥವಾ 17 ನೋಡ್ರಿ. 9:17 ಕೀರ್ತನೆ. ಎಸ್, ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ. ದೇವರನ್ನು ಅಲಕ್ಷ್ಯ ಮಾಡೋದಂದ್ರೆ ದೇವರನ್ನು ನಂಬಿದ್ದೇನಂತ ಹೇಳಿಕೊಂಡು ಕೂಡ ಆತನ ಮಾತನ್ನು ಮೀರಿದ್ರೆ ದೇವರನ್ನು ಅಲಕ್ಷ್ಯ ಮಾಡಿದಾಗೇನೆ. ಹೌದಲ್ವಾ? ಹೆಸರನ್ನು ಅವಿಧೇಯತೆಗೆ ಬರುವುದಂದ್ರೆ ದುಷ್ಟನಾಗುವುದೇವ ದೇವರ ವಾಕ್ಯದ ಆಧಾರದಲ್ಲಿ. ಈಗ ಇಂಥ ದುಷ್ಟರು ತಿರುಗಿ ನಾವು ಹೋಗೋಣ. 5ನೇ ಅಧ್ಯಾಯ ಜ್ಞಾನೋಕ್ತಿ 22ನೇ ವಚನಕ್ಕೆ ಹೋಗೋಣ. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಏನ್ ಮಾಡ್ತದಂತೆ? ಆಕ್ರಮಿಸ್ತದೆ. ಅವಿಧೇಯತ್ವದ ಜೀವಿತವೇ ಅವನನ್ನು ಆಕ್ರಮಿಸ್ತದೆ. ಅವನಿಗೆ ಎಂತ ಆಗ್ತದೆ? ಗೆರವಾಗ್ತದೆ, ಕ್ಯಾಪ್ಚರ್ ಮಾಡ್ತಾರೆ, ಮುತ್ತಿಗೆ ಆಗ್ತದೆ ಅವನಿಗೆ. ಅವಿಧೇಯತೆ ಕ್ಯಾಪ್ಚರ್ ಮಾಡೋದಂದ್ರೆ ಅವನ ಸ್ಥಿತಿ ಹೇಗಿರ್ಬೋದು? ಅವಿಧೇಯತೆಯ ಬಂಧನಕ್ಕೆ ಹೋಗಿರ್ತಾನೆ ಅವ. ಲಾಸ್ಟ್ಗೆ ಆಗುದು ಅವನ ಪಾಪ ಪಾಶಗಳೇ. ಪಾಪ ಒಂದು ಪಾಶವಾಗಿ ಪಾಶ ಅಂದ್ರೆ ಎಂತ ಗೊತ್ತಾ? ಒಂದು ಸಿಲುಕಿಕೊಳ್ಳುವಿಕೆಯನ್ನು ಸೂಚಿಸ್ತದೆ ಅಲ್ವಾ? ಸರಿಯಲ್ಲ? ಹಗ್ಗ ಕಟ್ಟಲ್ಪಡುವಿಕೆ, ಸಿಲುಕಿಕೊಳ್ಳುವಿಕೆ. ಓಕೆ, ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸ್ತದಂದ್ರೆ ಇಂಗ್ಲಿಷಲ್ಲಿ ಏನಂತಾರೆ ಬಂಧಿಸ್ತಕ್ಕೆ? ಇಲ್ವಾ ಇಂಗ್ಲಿಷಲ್ಲಿ? ಬಂಧಿಸಿರ್ತಾರೆ. ಈಗ ನೋಡ್ರಿ, ಇದರ ಹಿಂದೆ ಯಾರ ಕೈವಾಡ ಇದೆ? ಬೆಳಕಿಗೆ ಕಾರಣ ಯಾರು? ದೇವರು. ಕತ್ತಲೆಗೆ ಕಾರಣ ಯಾರು? ವಿಧೇಯತೆಗೆ ಕಾರಣ ಯಾರು? ಪವಿತ್ರ ಆತ್ಮನು. ಅವಿಧೇಯತ್ವಕ್ಕೆ ಕಾರಣ ಯಾರು? ದುರಾತ್ಮನು ಅಲ್ವಾ? ನಾವು ರಕ್ಷಣೆಗೆ ಬಂದಂತ ಪ್ರಥಮ ದಿನಗಳಲ್ಲಿ ನಾವು ಅವಿಧೇಯತೆಗೆ ಕಾರಣವಾದ ಆತ್ಮನಿಗೆ ಒಳಗಾಗಿದ್ದೆವು. ನೋಡ್ರಿ, ಎಫೆಸ 2ನೇ ಅಧ್ಯಾಯ 2ನೇ ವಚನ ಓದ್ರಿ. ಎಫೆಸ 2:2 ನೋಡ್ರಿ ನಮ್ಮ ಪೂರ್ವ ಸ್ಥಿತಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡಿ, ಅವಿಧೇಯತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮ. ಎಲ್ಲಿ ಅವಿಧೇಯತ್ವ ಇದೆಯೋ ಅದರ ಹಿಂದೆ ಒಂದು ಆತ್ಮ ಇದೆ. ಆ ಆತ್ಮ ಲಾಸ್ಟ್ಗೆ ಬಾಂಡೇಜ್ಗೆ ಆಗ್ತದೆ. ದುರಾತ್ಮನ ಒಂದು ಬಂಧನಕ್ಕೆ ಬರ್ತಾನೆ. ಗೊತ್ತಾಯ್ತಲ್ಲ? ಈಗ ಇಂಥ ಬಂಧನದಲ್ಲಿರುವವರ ಕಡೆಗೆ ನಾವು ಹೋಗುವಾಗ ನಾನು ಆಗ್ಲೇ ಹೇಳಿದೆ, ಯೇಸುವಿನ ಹಾಗೆ ನಾವು ಹೋದ್ರೆ ಮಾತ್ರ ಅವರ ಬಾಂಡೇಜ್ ಬ್ರೇಕ್ ಆಗ್ಲಿಕ್ಕೆ ಸಾಧ್ಯ ಇದೆ. ಯೇಸುವಿನ ಹಾಗೆ ದೇವರ ಮಾತಿನಲ್ಲೇ ತನ್ನನ್ನು ಕಟ್ಟಿಕೊಂಡ್ರೆ, ಹಲ್ಲೆಲೂಯಾ, ವಾಕ್ಯವೇ ಯೇಸುವಾಗಿದ್ದಾಗೆ ನಾವೇ ದೇವರ ವಾಕ್ಯವಾಗಿದ್ರೆ, ನಮ್ಮ ಲೈಫ್ ಸ್ಟೈಲೇ ದೇವರ ವಾಕ್ಯವಾಗಿದ್ರೆ, ಆಗ ಸಾರುವಂತ ಸುವಾರ್ತೆಗೆ ಪವರ್ ಇದೆ. ಆಗ ಮಾತಾಡುವಂತ ವಾಕ್ಯಗಳಿಗೆ ಪವರ್ ಇದೆ. ಕೆಲವರು ಇದ್ದಂತೆಗಳು ವಾಕ್ಯ ಅಂತ ಹೇಳಿ ಹೇಗೂ ಕೂಡ ಜೀವಿಸಿ ವಾಕ್ಯ ಮಾತಾಡಿದ್ರೆ ನಮ್ಮ ಜೀವನ ಸರಿ ಇಲ್ಲದಿದ್ರು ನಡೀತದೆ. ವಾಕ್ಯ ಹೇಳಿದ್ರೆ ಆಯ್ತು, ವಾಕ್ಯ ಮಾಡಿದ್ರೆ ಆಯ್ತು, ಮಿರಾಕಲ್ ಇಲ್ಲ, ಆಗುದಿಲ್ಲ. ಅದು ಯೇಸುವಿನ ಸ್ವಾರೂಪ್ಯ ಅಲ್ಲ. ಸಭೆ ಇವತ್ತು ಇರುವುದೇ ಯೇಸುವಿನ ಸ್ವಾರೂಪ್ಯಕ್ಕೆ ಹೋಗುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೈಫ್ ಸ್ಟೈಲ್ ಸರಿ ಇಲ್ಲದೆ ಎಷ್ಟೇ ಪ್ರೇಯರ್ ಇರಲಿ,
ಲೈಫ್ ಸ್ಟೈಲ್ ಸರಿ ಇಲ್ಲದೆ ಎಷ್ಟೇ ಸ್ವಾರ್ಥ ಸಾರ್ವಿಕೆ ಇರಲಿ, ಅದರಲ್ಲಿ ಹೆವೆನ್ಲಿ ಫೋರ್ಸ್ ರಿಲೀಸ್ ಆಗುವುದಿಲ್ಲ. ಅಲ್ಲಿ ಟಫ್ ಮೈಂಡೆಡ್ ಅಥವಾ ಬಂಧನದಲ್ಲಿರುವವರು ಬಿಡುಗಡೆಯಾಗಿ ಬರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕ್ರಿಸ್ತನ ಹಾಗೆ ನಾವು ಆಗಬೇಕು. ಹಾಲೆಲೂಯಾ. ಕ್ರಿಸ್ತನ ಹಾಗೆ ಆಗಬೇಕು. ಹಾಲೆಲೂಯಾ. ನೋಡಿ, ಕ್ರಿಸ್ತನ ಹಾಗೆ ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ ಅದರಲ್ಲಿ 28ನೇ ವಚನ ನೋಡ್ರಿ. ಜಾನ್ ಗಾಸ್ಪಲ್ 8:28. ಜಾನ್ ಗಾಸ್ಪಲ್ 8:28. 29 ನೋಡ್ರಿ. ನೀವು ಮನುಷ್ಯ ಕುಮಾರನನ್ನು ಎತ್ತರದಲ್ಲಿದ್ದಾಗ 29. ಓಕೆ. ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನಂತೆ. ಆಮೇಲೆ ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ. ಯಾರಿಗೆ ಮೆಚ್ಚುಗೆ ಆದದ್ದು? ನನಗೆ ಮೆಚ್ಚುಗೆ ಆದ, ನನಗೆ ಇಷ್ಟ ಅದು, ನನಗೆ ಖುಷಿ, ಅಥವಾ ನನ್ನವರಿಗೆ ಖುಷಿ, ನನ್ನನ್ನು ಪ್ರೀತಿಸುವವರಿಗೆ ಖುಷಿ. ನೋ ನೋ ನೋ. ಯೇಸು ಸ್ವಾಮಿಯನ್ನು ಒಬ್ಬ ಶಿಷ್ಯ ಬಹಳ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಯೇಸು ಸ್ವಾಮಿ ಜೀವನ ಆ ಶಿಷ್ಯನನ್ನು ಖುಷಿ ಪಡಿಸಕ್ಕಾಗಿರ್ಲಿಲ್ಲ, ತನ್ನನ್ನು ಕಳುಹಿಸಿದ ಅಂತ ತಂದೆಯನ್ನು ಖುಷಿ ಪಡಿಸಕ್ಕಾಗಿತ್ತು. ಹಾಲೆಲೂಯಾ. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ. ನೋಡಿ, ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ 100ಕ್ಕೆ 100 ದೇವರವರು, ಪರಮೇಶ್ವರ್, जीसस क्राइस्ट 100% परमेश्वर. यस, उसका साथ और एक बात, वो 100% ह्यूमन भी है. ಮನುಷ್ಯ ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಆತನ ಮಾದರಿ ತೋರಿಸಿದ್ದಾನೆ. ದೇವರ ಮಾತಿನಲ್ಲೇ ಹೇಳೋದು, ದೇವರ ಮಾತಿನಲ್ಲೇ ಕುತ್ಕೊಳ್ಳೋದು, ದೇವರ ಮಾತಿನಲ್ಲೇ ನಡೆಯೋದು. ಇದಾಗಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಆಗ್ಬೇಕಾದ್ರೆ ಏನಾಗ್ಬೇಕು ಅಂತ, ದೇವರ ಮಾತಿಗೆ ಪ್ರಥಮ ಸ್ಥಾನ ಕೊಡಬೇಕಾಗ್ತದೆ. ಬೈಬಲ್ ಓದುವಿಕೆಗೆ ಪ್ರಥಮ ಸ್ಥಾನ ಕೊಡಬೇಕಾಗ್ತದೆ ನಾವು. ಆಗ ದೇವರ ಮಾತು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ತಿಳ್ಕೊಳ್ಳದಿದ್ದರೆ ನಾವು ನಡೆಯುವುದೆಲ್ಲಿ? ಅದರಲ್ಲಿ ಜೀವಿಸುವುದು ಹೇಗೆ? ಹಾಲೆಲೂಯಾ. ಯೇಸು ಪರಿಪೂರ್ಣವಾಗಿ ದೇವರ ವಾಕ್ಯವೇ ಆಗಿದ್ರು. ಅದರಿಂದ ಯೇಸು ಏನು ಬೋಧಿಸಿದ್ರು, ತಾನು ಏನಾಗಿದ್ದೇನೋ ಅದನ್ನೇ ಬೋಧಿಸಿದ್ರು. ಅದರಲ್ಲಿ ಪವರ್ ಮ್ಯಾನಿಫೆಸ್ಟ್ ಆಗ್ತಾ ಇತ್ತು. ತಾನು ಆಗದೇ ಇದ್ದು ಇತರರಿಗೆ ಬೋಧಿಸಿದ್ರೆ ಪವರ್ ಮ್ಯಾನಿಫೆಸ್ಟ್ ಆಗುದಿಲ್ಲ. ಅದೊಂಥರ ಕರಕರಿ ಆಗ್ತದೆ. ಒಂಥರ ದೇವರ ವಾಕ್ಯ ಇದ್ರೂ ಕೂಡ ಅದೊಂಥರ ಕರಕರಿ ಆಗ್ತದೆ. ಮಾತಾಡೋದು ದೇವರ ವಾಕ್ಯನೇ, ಕರಕರಿ ಆಗ್ತದೆ, ಕೇಳೋದು ಬೇಡ ಅಂತ ಆಗ್ತದೆ. ಅದರ ಬದಲಾಗಿ ಅವರು ಕೂಡ ವಾಕ್ಯದಲ್ಲಿ ಕನೆಕ್ಟ್ ಆಗಿದ್ದುಕೊಂಡು ಬೋಧಿಸುವಂತ ವಿಚಾರ ಅವನೇ ಆಗಿದ್ದುಕೊಂಡು ಬೋಧಿಸುವಾಗ ಕರಕರಿ ಆಗುದಿಲ್ಲ, ಕನ್ವಿಕ್ಷನ್ ಬರ್ತದೆ. ಹಾಲೆಲೂಯಾ. ಯಾಕಂದ್ರೆ ವರ್ಡ್ ಆಫ್ ಗಾಡ್ ಸೋ ಪವರ್ಫುಲ್. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟಾ ಇಲ್ವಾ? ಅದರ ಶಕ್ತಿ ಯಾರ ಮೂಲಕ ತೋರ್ಪಡಿಸಿದೆ ಗೊತ್ತುಂಟ? ಯೇಸುವಿನ ಮೂಲಕ ತೋರ್ಪಡಿಸಿದೆ. ಹಾಲೆಲೂಯಾ. ಅಂದ್ರೆ ಯೇಸುವಿನ ಆಗಿನ ಜೀವಿತದ ಮೂಲಕ ತೋರ್ಪಡಿಸಲ್ಪಡ್ತದೆ ವರ್ಡ್ ಆಫ್ ಗಾಡ್ ನ ಒಂದು ಶಕ್ತಿ. ನಮಗೆ ಬೇಕಾದಾಗೆ ಜೀವಿಸಿ ವರ್ಡ್ ಆಫ್ ಗಾಡ್ ಇಟ್ಕೊಂಡು ಎಷ್ಟು ಜ್ಞಾನ ಸಿಗ್ಬೋದು. ನಾನು ಹೇಳ್ತೇನೆ, ಇಡೀ ಬೈಬಲ್ ಅನ್ನ ಬಾಯ್ ಹಾಟ್ ಮಾಡಬಹುದು. ಜಾಕಿರ್ ನಾಯ್ಕ್ ಒಬ್ಬ ವ್ಯಕ್ತಿ ಇಡೀ ಬೈಬಲ್ ಅನ್ನ ಬಾಯ್ ಹಾಟ್ ಮಾಡಿದವರು. ಆದ್ರೆ ಬೈಬಲ್ ವರ್ಡ್ ಅವರ ಬಾಯಿಯ ಮೂಲಕ ವರ್ಕ್ ವರ್ಕ್ ಮಾಡಿದ್ರೆ ಜನರು ಸ್ಯಾಲ್ವೇಷನ್ಗೆ ಬರ್ತಾರೆ. ಸ್ಯಾಲ್ವೇಷನ್ಗೆ ಬರುವುದಿಲ್ಲ. ಆ ಯೇಸು ವಿರುದ್ಧವಾಗಿ, ಆ ತಂದೆಯ ದೇವರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಜನರು. ಒಂದು ನೆನಪಿಟ್ಕೊಳ್ಳಿ, ವಾಕ್ಯ ಮೈಂಡ್ ಅಲ್ಲಿದ್ರೆ, ಹ್ಯೂಮನ್ ಸೆನ್ಸ್ ಅಲ್ಲಿದ್ರೆ ಪ್ರಯೋಜನ. ಅದು ಸ್ಪಿರಿಟ್ಗೆ ಬರ್ಬೇಕು, ಇಳಿಬೇಕು, ಒಳಗೆ ಬರ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟೋ ಜನರಿಗೆ ತುಂಬಾ ವಾಕ್ಯ ಗೊತ್ತುಂಟು, ಆದ್ರೆ ಕ್ರಿಸ್ತಿಯ ಲೈಫ್ ಇಲ್ಲ, ಕ್ರಿಸ್ತನ ಮಾತಿನ ಶೈಲಿ ಇಲ್ಲ, ಕ್ರಿಸ್ತನ ನಡತೆ ಇಲ್ಲ. ಕ್ರಿಸ್ತನ ಜೀವಿತದಲ್ಲಿ ಕಂಡು ಬಂದದ್ದು ಒಂದೇ, ತನ್ನ ನಡೆ ನುಡಿ ಕ್ರಿಯೆಯಲ್ಲಿ ದೇವರಿಗೇ ಮಹಿಮೆ ತರುವಂತ. ಈ ವರ್ಡ್ ಯಾರ ಒಳಗೆ ವಾಸಿಸ್ತಾ ಉಂಟೋ, ಅದಕ್ಕೆ ಪೌಲನು ಕೊಲೊಸ್ಸೆಯವರಿಗೆ ಬರುವಾಗ ಹೇಳಿದರು, ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಅಲ್ವಾ? ಹೌದಲ್ವಾ? ಕೊಲೊಸ್ಸೆಯವರಿಗೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಮೃದ್ಧಿಯಾಗಿ ವಾಸಿಸಲಿಕ್ಕೆ ನಾವು ಬಿಟ್ಟುಕೊಡ್ಬೇಕು. ಹಾಲೆಲೂಯಾ. ವಾಸಿಸುವುದು ಕಾಣಬೇಕು. ಯೇಸುವಿನ ಜೀವಿತ ವಾಕ್ಯವಾಗಿತ್ತು ಮತ್ತು ಅದೇ ವಾಕ್ಯವನ್ನು ಬೋಧಿಸುವಂತದ್ದಾಗಿತ್ತು. ವರ್ಡ್ ಆಫ್ ಗಾಡ್ ಇಸ್ ಸೋ ಪವರ್ಫುಲ್. ಯೇಸುವಿನ ಮಾತಲ್ಲಿ ಹೋದಾಗ
ವರ್ಕ್ ಆಗ್ತಾ ಇತ್ತು, ಕೆಲಸ ನಡೀತಾ ಇತ್ತು, ಜನರು ರಿಪೆಂಟೆನ್ಸ್ಗೆ ಬರ್ತಾ ಇದ್ರು. ಎಂತ ಬಾಂಡೇಜ್ಗಳಿರ್ಲಿ, ಪವರ್ ಆಫ್ ಥ್ರೂ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ ಪವರ್ ಆಫ್ ಗಾಡ್ ರಿಲೀಸ್ ಆಗ್ತಾ ಇತ್ತು. ಅಲ್ಲಿ ಬ್ರೇಕ್ ಥ್ರೂ ಬರ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರೊಂದಿಗೆ ಇದ್ದ, ಆತನಿಗೆ ಮೆಚ್ಚುಗೆ ಮಾಡ್ತಾ ಇದ್ದ. ಅದರಿಂದ ದೇವರ ಪ್ರಸನ್ನತೆ ಆತನ ಜೊತೆ ಯಾವಾಗಲೂ ಇತ್ತು. ಹಲ್ಲೆಲೂಯಾ. ಎರಡನೇದಾಗಿ ಲೂಕನ ಸುವಾರ್ತೆ 11:27 ವಚನ, ಇದು ಯೇಸು ಹೇಳುವಂತ ಮಾತು. ಯೇಸುವನ್ನು ಹೊಗಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಗೊತ್ತುಂಟ? ಅಲ್ಲಿ ಒಂದು ಘಟನೆ ನಡೀತದೆ, ದೆವ್ವದ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ನಂತರ ದೆವ್ವ ಬಿಟ್ಟು ಹೋಗಿ ತಿರುಗಿ ಸೇರಿಕೊಳ್ಳುವಂತ ವಿಚಾರ ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾನೆ. ಆಗ ಒಬ್ಬಳು ಸ್ತ್ರೀ ಎದ್ದು ಬಂದು ಹೊಗಳ್ತಾಳೆ, ನಿನ್ನನ್ನು ಹೊತ್ತ ಗರ್ಭವು 27 ಹೇಳಿದ ನಾನು. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ 27 ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಹೊತ್ತ ಗರ್ಭವು. ಒಂದು ನಿಮಿಷ, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಯಾವ ಮಾತು ಗೊತ್ತಾ? ಅಂದ್ರೆ ದೆವ್ವವು ಬಿಟ್ಟು ಹೋಗಿ ಗುಡಿಸಿ ಅಲಂಕರಿಸಿದ್ದ ಸ್ಥಳ ನೋಡಿ, ಕಾಲಿದ್ದ ಸ್ಥಳ ನೋಡಿ ತಿರುಗಿ ಬಂದುವಂತ ವಿಚಾರ ಮಾತಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತುಂಟಲ್ಲ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ, ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಅದನ್ನ ಮಾತಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಒಬ್ಬ ಸ್ತ್ರೀ ಸಡನ್ಲಿ ಅವಳು ಭಯಂಕರ ಉತ್ತೇಜಿಸಲ್ಪಡ್ತಾರೆ. ಎತ್ತು ಏನ್ ಹೇಳ್ತಾರೆ ಗೊತ್ತುಂಟ? ನಿನ್ನನ್ನು ಹೊತ್ತ ಗರ್ಭವು, ಆಮೇಲೆ ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದರು. ಯಾರನ್ನು ಪ್ರೈಸ್ ಮಾಡ್ತಾ ಇದ್ದಾರೆ? ಯೇಸುವನ್ನ ಅಲ್ಲ, ಯೇಸುವಿನ ತಾಯಿಯನ್ನು ಪ್ರೈಸ್ ಮಾಡ್ತಾ ಇದ್ದಾರೆ. ಯೇಸುಗೆ ಇಷ್ಟ ಆಯ್ತಾ ತಾಯಿಯನ್ನು ಪ್ರೈಸ್ ಮಾಡುವಂತದ್ದು? ನೋಡ್ರಿ, ಅಲ್ಲಿ ತಾಯಿಯನ್ನು ಪ್ರೈಸ್ ಮಾಡುವಂತ ಯೇಸುಗೆ ಇಷ್ಟ ಆಯ್ತು. ಅದಕ್ಕೆ ಯೇಸು ಏನ್ ಹೇಳಿದ್ದು? ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ. ಮುಂದೆ ಹೋದ್ರಿ 28. ಆತನು ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವವರೇ ಧನ್ಯರು ಅಂದರು. ನೋಡಿ, ಯೇಸು ಎಲ್ಲಿ ಕೂಡ ತನ್ನನ್ನಾಗ್ಲಿ ತನ್ನ ತಾಯಿಯನ್ನಾಗ್ಲಿ ಪ್ರೈಸ್ ಮಾಡುವುದನ್ನು ಇಷ್ಟಪಡ್ತಾ ಇಲ್ಲ. ನಾನು ಹೇಳಿದೆ ಅಲ್ಲ, ಯೇಸು ಯಾವಾಗ್ಲೂ ಹೀಗೇನೆ ಇದ್ದ. ಆ ಕತ್ತೆ ಹೇಗೆ ಹೋಯ್ತು, ಯೇಸು ಹಾಗೇನೆ ಇದ್ದ. ಇಲ್ಲಿ ಕೂಡ ಅಹಂನಿಂದ, ಗರ್ವದಿಂದ ಕಾಣಿಸಿಕೊಳ್ಳೇ ಇಲ್ಲ. ತಾಯಿಯನ್ನು ಕೂಡ ಮೇಲೆಡ್ಲಿಕ್ಕೆ ಹೋಗ್ಲಿಲ್ಲ, ದೇವರನ್ನೇ ಮೇಲಿಟ್ಟ. ಯೇಸು ಮಾನ ಮರ್ಯಾದೆ ಗೌರವ ಕೊಟ್ಟದ್ದು ತಂದೆಯಾದ ದೇವರು ಒಬ್ಬರಿಗೆ ಹೊರತು ತಾಯಿಯನ್ನು ದೇವರು ಕೂಡ ಮಾಡಲಿಲ್ಲ, ತಾಯಿಯನ್ನ ಪ್ರೈಸ್ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೋಡ್ರಿ, ಇನ್ನು ಬೇರೆ ಬೇರೆ ವಾಕ್ಯಗಳಿಂದ ನಾನು ಅದನ್ನು ತೋರಿಸಬಹುದು. ಓಕೆ, ನೀನು ಕೊರೆದ ಮೊಲೆಗಳು ಧನ್ಯವಾದಗಳು ಎಂದು ಕೂಗಿದಳು. ಆತನು ಹಾಗನ್ನ ಬೇಡ, ಹಾಗೆ ಪ್ರೈಸ್ ಮಾಡಬೇಡ, ನೀನು ಹಾಗನ್ನ ಬೇಡ. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರಂತೆ. ಹಲ್ಲೆಲೂಯಾ, ಬ್ಲೆಸ್ಡ್ ಅಂತೆ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ವಾಕ್ಯದಲ್ಲಿನ ಜೀವಿತ ದೊಂದಿಗೆ ವಾಕ್ಯ ಹೊತ್ತುಕೊಂಡು ಹೋಗುವಾಗ ಅಲ್ಲಿ ಮಿರಾಕಲ್ ಆಗ್ತದೆ, ಅಲ್ಲಿ ಬ್ರೇಕ್ ಥ್ರೂ ಬರ್ತದೆ, ಅಲ್ಲಿ ಪವರ್ ಆಫ್ ಗಾಡ್ ರಿಲೀಸ್ ಆಗ್ತದೆ. ದೇವರ ವಾಕ್ಯದ ಕುರಿತಾಗಿ ಬರೆಯಲ್ಪಟ್ಟ ಮಾತು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ, ಅಲ್ಲಿ ದೇವರ ವಾಕ್ಯದ ಕುರಿತಾಗಿ ಏನ್ ಬರ್ತಾರೆ? ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 18. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ನೋಡಿ, ದೇವರ ವಾಕ್ಯ ನೆರವೇರಿದ ಹೊರತು ಒಂದು ಸೊನ್ನೆಯಾದರೂ ಗುಡುಸಾದರೂ ಅಳಿದು ಹೋಗುದಿಲ್ಲ. ಆದರೆ ದೇವರ ವಾಕ್ಯ ಪವರ್ಫುಲ್ ಆಗಿದೆ, ಅದು ನೆರವೇರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೇ ಅಧ್ಯಾಯ ಇಬ್ರಿಯ 12ನೇ ವಚನ ಗೊತ್ತುಂಟಲ್ಲ, ದೇವರ ವಾಕ್ಯವು ಸಜೀವವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಅಲ್ವಾ? 4ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ ನೋಡ್ರಿ? ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಹಾಗಾದ್ರೆ ನಾವು ವಾಕ್ಯ ಮಾತಾಡ್ತಾ ಇಲ್ವಾ? ಮಾತಾಡ್ತಿದ್ವಿ, ಯಾಕೆ ಕಾರ್ಯ ಆಗ್ತಾ ಇಲ್ಲ? ವಾಕ್ಯ ನಮ್ಮ ಮೂಲಕ ನಡಿಬೇಕಾದ್ರೆ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಬಲ್ಬ್ ಇದೆ, ನನ್ನ ಹತ್ರ ಒಂದು ಯಾವುದೋ ಒಂದು ವಯರ್ ಇದೆ. ನಾನೊಂದು ಮರದಲ್ಲಿ ವಯರ್ ಮಾಡಿದ್ದೇನೆ, ಮರದ ಬಳ್ಳಿಯಲ್ಲಿ ವಯರ್ ಮಾಡಿದ್ದೇನೆ. ಬಳ್ಳಿ ನಾನೇನ್ ಮಾಡ್ತೇನೆ, ಈಗ ಬಳ್ಳಿಯನ್ನು ಕರೆಂಟ್ಗೆ ಹಾಕ್ತೇನೆ,
ಬಲ್ಬ್ ಪೊತ್ತುದನ್ನು ನೋಡ್ತೇನೆ, ಹೊತ್ತುದನ್ನು ಹತ್ತಿ ಎಂತ ಉರಿಯುವುದನ್ನು ನೋಡ್ತೇನೆ. ಬಲ್ಬ್ ಪೊತ್ತುನಾ ಕರೆಂಟ್ ತಾಗದಿಲ್ಲ, ಬಳ್ಳಿ ಪೋದು ಕರೆಂಟ್ ಉಲೈನುಂಡು, ಬಲ್ಬ್ ಪೊತ್ತುನಾ ಪೊತ್ತುನಿ ಬಲ್ಬ್ ಪೊತ್ತೊಡ್ಡ ವಾಹಕ ವಯರೇ ಬೋರ್ಡ್. ವಾಹಕ ಅಂದ್ರೆ ಬೇರೆನಲ್ಲ, ತನ್ನಿಂದ ಹರಿಸಿಕೊಳ್ಳುವಂಥದ್ದೇ ವಾಹಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮೂಲೆಯಿಂದ ಬಂದು ಇನ್ನೊಂದು ಮೂಲೆಯಿಂದ ಹೋಗುವುದು. ಅದರ ಅರ್ಥ ಏನಂದ್ರೆ ವಯರ್ನ ಆ ತುದಿಯಿಂದ ಈ ತುದಿಯವರೆಗೆ ವಯರ್ ತುಂಬಲ್ಪಡುದು ಫಸ್ಟ್, ಮತ್ತೆ ಬೆಳಕು ಕೊಡುವುದು. ಎಸ್ ವಯರ್ ತುಂಬಲ್ಪಡದಿದ್ರೆ ಬೆಳಕು ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬಂದು ಬ್ರೇಕ್. ನಾನು ಕೆಲವು ಕಂಪ್ಲೇಂಟ್ ಅಟೆಂಡ್ ಮಾಡೋದು ಉಂಟು. ಯಾವ್ದಾದ್ರು ಇದ್ರೆ ದಾಯಿಗೆ ಹಾಕುದು. ಮೊನ್ನೆ ಒಂದು ಸ್ವಿಚ್ ಬೋರ್ಡ್ ಎಲ್ಲ ಅಲ್ಲಿ ಸೈಡ್ ಅಲ್ಲಿ ಇತ್ತು, ದಾಯಿಗೆ ಹಾಕುದು ತೂಕ. ಅದು ನೋಡುವಾಗ ನಮ್ಮವರೊಬ್ರು ಹೇಳಿದ್ರು ವೈರ್ ಬ್ರೇಕ್ ಹಾಕ್ಲಕ್ಕೊಂಡು. ನಾನು ನೋಡಿದೆ, ಓಡು ಬ್ರೇಕ್ ಹಾಕಿ ಹುಡುಕ್ತಾ ಒಂದು ಸಿಕ್ಕಿತ್ತು ಬ್ರೇಕ್, ಅಲ್ಲೇ ಕಟ್ ಮಾಡಿ ಬಿಸಾಡಿದೆ, ಅದಕ್ಕೆ ಒಂದು ಮರುಜೀವ ಕೊಟ್ಟೆ. ಬ್ರೇಕ್ ಆಗಿದ್ದಾಗ ಗ್ಯಾಪ್ ಇದ್ದಾಗ ವೈರ್ ಕಟ್ ಆಗಿ ಒಳಗಿಂದ ಗ್ಯಾಪ್ ಇದ್ದಾಗ ವಯರೇ ಕೆಲಸ ಅವಲಾಪುಡು ತುಲೆ ವಯರೇ ಅಲ್ಲ ಉಲಾಡಿ ಗ್ಯಾಪ್ ಉಂಡಿಯಾ ಒಡೆ ಗೋಪಿನ್. ದೇವರ ಮಕ್ಕಳೇ ಲೈಫ್ ಅಲ್ಲಿ ಎಷ್ಟೋ ಗ್ಯಾಪ್ಗಳಿರ್ತದೆ. ಎಲ್ಲಿ ಹರಿತದೆ? ಹರಿಲಿಕ್ಕಾಗಲ್ಲ. ಮಕ್ಕಳೇ ತಾಮ್ರದ ವಯರೋ, ಪಿತ್ತಳದ ವಯರೋ, ಕರ್ಬದ ವಯರೋ, ಯಾವುದೋ ಒಂದು ವಯರ್. ಮಕ್ಕಳೇ ಆಡ ಗ್ಯಾಪ್ ಜಿಂಜರ್ ಸಕ್ಕದ ಅದು ಕನೆಕ್ಟ್ ಆದ್ರೆ ಮಾತ್ರ ಫುಲ್ ಹರಿತದೆ. ಫುಲ್ ಹರಿದ ನಂತರ ಹೊರ ಸೂಚಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಜೀವಿತ ಅದೇ. ಆತನ ಬಾಯಿಂದ ಹೇಳಿದನಲ್ಲ ಅಲ್ವಾ, ಆತ ನನ್ನನ್ನು ಒಂಟಿಕನಾಗಿ ಬಿಟ್ಟಿದೆ. ಯಾಕಂದ್ರೆ ಆತನಿಗೆ ಖುಷಿಯಾದದನ್ನು ನಾನು ಯಾವಾಗಲೂ ಮಾಡುವವನಾಗಿದ್ದೇನೆ. ನನಗೆ ಖುಷಿ ಆದದ ನನ್ನ ಆಲೋಚನೆಯನ್ನಲ್ಲ. ಹಲ್ಲೆಲೂಯಾ. ಅದನ್ನು ಆತನ ಗಾಸ್ಪಲ್ ಮಿಷನ್ ವರ್ಕ್ ಉಂಟಲ್ಲ, ಪವರ್ಫುಲ್ ಆಗಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಬಂಧನ ಮುರಿಬೇಕಾದ್ರೆ ಎಂತ ಬಾಂಡೇಜ್ ಸೈತಾನ ಕಟ್ಟಿದೆ, ಎಂತ ಬಾಂಡೇಜ್ ಇದೆ, ಅದು ಮುರಿಯಲ್ಪಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ಯೇಸುವಿನಾಗಿ ಹೇಳುವಾಗ ಅಲ್ಲಿ ಪವರ್ ಆಫ್ ಗಾಡ್ ನಮ್ಮ ಮೂಲಕ ರಿಲೀಸ್ ಆಗ್ತದೆ. ಬಾಂಡೇಜ್ ಅನ್ನ ಬ್ರೇಕ್ ಮಾಡ್ತದೆ. ವಿತೌಟ್ ಪವರ್ ಆಫ್ ಗಾಡ್ ಬಾಂಡೇಜ್ಗಳು ಬ್ರೇಕ್ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮೀಟಿಂಗ್ಗೆ ಹೊರಟಿದ್ದೆ. ಅವಾಗ ಜಾಸ್ತಿ ಫಾಸ್ಟಿಂಗ್ ಅಲ್ಲಿ ಕುತ್ಕೊಳ್ಳೋದು. ಒಂದು ಸಂಜೆ ಒಂದು ಸಣ್ಣ ಮನೆಯಲ್ಲಿ, ದೊಡ್ಡ ಮೀಟಿಂಗ್ ಏನಲ್ಲ, ಸಣ್ಣ ಒಂದು 15-20 ಜನ ಸೇರಿ ಬರ್ತಾರೆ ಅಂತ ಮೀಟಿಂಗ್ಗೆ ಹೊರಟಾಗ ಬೆಳಿಗ್ಗೆ ಸಾಯಂಕಾಲವರೆಗೆ ಮನೆ ಒಳಗೇನೆ ಇದ್ದೆ. ದೇವರ ಹತ್ರ ಮಾತಾಡ್ತಾ ಇದ್ದೆ. ಪಾತೆರು ನನ್ನದೊಂದು ಅಭ್ಯಾಸ. ದೇವರ ಹತ್ರ ಕೇಳ್ತಾ ಇರು. ಎಷ್ಟೇ ವಾಕ್ಯ ಓದಿರ್ಲಿ, ಎಷ್ಟೇ ನೋಡಿರ್ಲಿ, ಗೊತ್ತಿರಲಿ, ದೇವರ ಹತ್ರ ಕೇಳು. ಪಾತೆರು ಏನು ಅಂತ ಸಿಚುವೇಶನ್ ದಾತ ಎರೆಗೆ ಏನ ಪಾತೆರು ದೇವರು ಮುಂಚಿತವಾಗಿ ತಿಳಿಸ್ತಾನೆ. ಇಲ್ಲ ಇಂಚ ಪಾತೆರ ಅಂತ. ಅಲ್ಲಿ ನಾನು ಹೊರಟಿಕೊಂಡು ಬಂದೆ. ನನಗೆ ಸ್ವಲ್ಪ ಏನಾಯ್ತು, ಚಹಾ ಕುಡಿಬೇಕು. ನನಗೆ ಕ್ಯಾಂಟೀನ್ ಚಹಾ ಎಲ್ಲ ಇತ್ತು. ನಾನು ಬಾಂಬೆಯಲ್ಲಿ ಬ್ಯಾಚುಲರ್ ಆಗಿದ್ದೆ ಅಲ್ವಾ. ಮನೆ ಊಟ ಬಿತ್ತು. ಬ್ಯಾಚುಲರ್ ಆಗಿರುವಾಗ ಹೋಟೆಲ್ ಊಟದೆಲ್ಲ ಅಭ್ಯಾಸ ಆಗಿಯೂ ಇತ್ತು ಅಲ್ವಾ. ಹಾಗೆ ಕ್ಯಾಂಟೀನ್ ಚಹಾನೇ ನನಗೆ ಲೈಕ್ ಆಯ್ತು. ಮತ್ತೆ ಸ್ವಲ್ಪ ಸಮಯ ಆಶಕ್ಕನವರು ಒಳ್ಳೆ ನೋಡ್ಕೊಂಡಿದ್ದಾರೆ ಅವರ ಮನೆಯಲ್ಲಿ. ಅವರ ಜೊತೆ ನಾನಿದ್ದೆ. ಓಕೆ. ಆಮೇಲೆ ಅವರು ಊರಿಗೆ ಬರುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ಬೇರೆ ಮನೆ ಮಾಡಿಕೊಂಡೆ. ಮತ್ತೆ ಹೋಟೆಲ್ಗೆ ಗತಿ ಆಯ್ತು ಅಲ್ವಾ. ಅಭ್ಯಾಸ ಆಗಿತ್ತು. ಹೋಟೆಲ್ ಚೂರ್ಲ ಆಯ್ತು, ಇಲ್ಲದ ಟೇಸ್ಟ್ ಆಗ್ಬೋದು. ನಾನು ಅದಕ್ಕೆ ಪ್ರೇಯರ್ ಮಾಡ್ತಾ ಇದ್ದೇನೆ. ಈಗಲೂ ಕೆಲವು ಸರಿ ಅಂಥದ್ದು ಇದೆ ನನ್ನ ಹತ್ರ. ದೇವರೇ ಐಟಲ್ಲಿ ಬಿಡುಗಡೆ ಕೊಡಲ್ಲ ಅಂತ ಕೇಳ್ತಾ ಇದ್ದೇನೆ. ಇಲ್ಲದ ಏತ್ ಲೈಕ್ ಮಾಡ್ತಾನೆ ಹೋಟೆಲ್ ಹಾಕಿ. ಓಕೆ. ಚಾ ಕುಡಿಲಿಕ್ಕೆ ಅಲ್ಲಿ ಪ್ರಕಾಶನದ ಕ್ಯಾಂಟೀನ್ಗೆ ಹೋದೆ. ನಮ್ಮ ಆನ್ಲೈನ್ ಅಲ್ಲಿ ಪ್ರಕಾಶನ ಕೂಡ ಬಂದ್ರು. ಓಕೆ. ಪ್ರಕಾಶನದ ಕ್ಯಾಂಟೀನ್ಗೆ ಹೋಗುವಾಗ ಒಬ್ರು ಬಂದ್ರು, ಲೇಡಿ, ಪ್ರಾಯಸ್ಥ ಲೇಡಿ. ಹೀಗೆ ಬಂದಾಗ ಜಸ್ಟ್ ನನ್ನನ್ನು ಮುಟ್ಟಿದಷ್ಟೇ ನಾನೊಂದು ಸಾಕ್ಷರಕ್ಕೆ ವಾಹಕ ಅನ್ನೋದಕ್ಕೆ ನನಗೆ ಸೆನ್ಸಾಗ್ತುಂಟು. ಕೆಲವು ಸರಿ ಆ ರೀತಿ ಸೆನ್ಸಾಗ್ತದೆ. ನಾವು ವಾಕ್ಯದಲ್ಲಿ ನಮ್ಮ ಲೈಫ್ ಕಟ್ಟಿಕೊಂಡು ದೇವರ ಕನೆಕ್ಷನ್ ಅಲ್ಲಿ ಇದ್ದಾಗ ನನಗೆ ಅನೇಕ ಸಾರಿ ಇದ್ದಾಗ ಒಂದು ರೀತಿ ಅನುಭವ ಆಗಿದೆ. ಸ್ವಲ್ಪ ಅದರಿಂದ ಹೊರಗೆ ಹೋದಾಗ ಇನ್ನೊಂದು ರೀತಿ ಅನುಭವ ಆಗಿದೆ. ಇದ್ದಾಗದ ಅನುಭವ ಹೇಳ್ತೀನಿ ನಾನು. ಓಕೆ. ನನಗೆ ಏನೋ ಅಂತ ಹರಿತಾ ಉಂಟು ಫೈರ್.
ಮತ್ತೆ ಆ ದಿನಗಳಲ್ಲಿ ನನಗೆ ಹೆಚ್ಚಾಗಿ ನನ್ನ ಬಲಗೈಯಲ್ಲಿ ಒಂದು ಫೈರ್ ಬರೋದು, ಸಖತ್ ಇಲ್ಲಿಂದ ಸಖತ್ ಫೈರ್ ಬರೋದು. ಅದನ್ನು ಆ ಒಂದು ಬೆರಳನ್ನು ಯಾರಿಗೂ ಹೋಗಿ ಮುಟ್ಟಿದ್ರೆ ಸಾಕು, ಅವ್ರಿಗೆ ಕರೆಂಟ್ ಶಾಕ್ ಆದ ಅನುಭವ, ಡಾಕ್ಟರ್ ಅಟ್ಟಿ ಬೀಳ್ತಾ ಇದ್ರು ಅವ್ರು. ಅಂತ ಒಂದು ಅನುಭವ ಬರ್ತಾ ಇತ್ತು ಅವರಿಗೆ, ವಾಮ್ಮ ಅಂತ. ನನಗೆ ಆ ಫೈರ್ ಸ್ಟಾರ್ಟ್ ಆಗಿದೆ. ಸುಮ್ಮನೆ ಈ ಹೆಂಗಸು ಬಂದು ದೂರದಲ್ಲಿ ನಿಲ್ಲೋದು ಬಿಟ್ಟು ಅಲ್ಲಿ ಬಂದು ನನ್ನನ್ನು ಕೈ ಹಿಡಿದು ಬಿಟ್ಟದ್ದು. ಹೀಗೆ ಹಿಡಿದು ಬಿಡುವಾಗೊಮ್ಮೆ ಈಗ ಹಾಗೆ ಬಿಟ್ಟು ಇದು ನಡೆದ ಘಟನೆ. ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಕಣ್ಣೀರಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ಮಾತು ಹೇಳಿದ್ರು, ಎನ್ನ ಜೋಕುಲು ಹಾಲಾರೆ ಕಾರಣ ಯಾನೇ ಮಗ ಯಾನೇ ಅಂತ ಗೋನ್ ಅಂತ. ಪಬ್ಲಿಕ್ ಅಲ್ಲಿ ಯಾರು ತನ್ನ ತಪ್ಪನ್ನು ಹೇಳ್ತಾರೆ? ಪಬ್ಲಿಕ್ ಅಲ್ಲಿ ಬಿಟ್ಟು ವೈಯಕ್ತಿಕವಾಗಿ ಕೂಡ ಈ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಯಾರು ಒಪ್ಪಿಕೊಳ್ತಾರೆ? ಏನ್ ಹೇಳ್ಬೇಕಂತಲ್ಲ, ನಾನು ಹೇಳ್ತೇನೆ ನೋಡಿ, ನಾವು ವಾಹಕವಾದಾಗ ಫೈರ್ ಆಫ್ ಗಾಡ್, ಪವರ್ ಆಫ್ ಗಾಡ್ ಒಬ್ಬರಿಗೆ ಟಚ್ ಆದ್ರೆ ರಿಪೆಂಟೆನ್ಸ್ ಬರ್ತದೆ. ಆದ್ರೆ ಒಂದು ಬೇಜಾರು, ಅದರಲ್ಲಿ ದೃಢವಾಗಿ ಆ ಒಂದು ರಿಪೆಂಟೆನ್ಸ್ ಅಲ್ಲಿ ಅವರು ಕರೆಕ್ಟ್ ಆಗಿ ನಿಲ್ಲಿಲ್ಲ. ಅದು ಬಿಟ್ಟು ತುಂಬಾ ಸಾರಿ ಫಾಲೋ ಅಪ್ ಮಾಡಲಿಕ್ಕೆ ಹೋದೆ, ಮಾಡ್ತಾ ಬಂದೆ, ಆದ್ರೆ ಕಂಟಿನ್ಯೂ ಆಗಿ ಅವರು ಸಿಗಲಿಲ್ಲ. ದೇವರ ವಾಕ್ಯಕ್ಕೆ ತಮ್ಮನ್ನ ಬಿಟ್ಟುಕೊಳ್ಳಿ. ನಮ್ಮ ಕೆಲಸ ನಾವು ಮಾಡುವಾಗ ಅವರ ಕೆಲಸ ಅವರು ಮಾಡಬೇಕು. ದೇವರ ವಾಕ್ಯಕ್ಕೆ ತಮ್ಮನ್ನ ಬಿಟ್ಟುಕೊಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆಗ್ತದೆ ಪ್ರೇಮ, ದೊಡ್ಡ ಕಾರ್ಯಗಳಾಗ್ತದೆ. ನಾನು ಹೇಳ್ತೇನೆ, ಇದು ಮನುಷ್ಯನಿಗೆ ಅಸಾಧ್ಯ, ದೇವರಿಗೆಲ್ಲವೂ ಸಾಧ್ಯ. ಕೆಲವು ಟಫ್ ಸಂಗತಿಗಳು, ನನ್ನ ಜಪ ಆ ಪಾಸ್ಟರ ಪಾತ್ಯರ್ಪಾದ ಆತಂದು, ಈ ಪಾಸ್ಟರ ಪಾತ್ಯರ್ಪಾದ ಆತಂದು, ಅರ್ಧ ಮಂಡೆ ಕೈ ದೀಪಾದ ಆತಂದು, ಮೆರಡ ಮಂಡೆ ಕೈ ದೀಪಾದ ಆತಂದು, ಅವು ನನ್ನ ಸಾಧ್ಯನೇ. ಅದು ನಮ್ಮ ಎನಿಸುವಿಕೆ. ರಿಯಲ್ ಪವರ್ ಆಫ್ ಗಾಡ್ ಆಪರೇಟ್ ಆದರೆ, ಹಲ್ಲೆಲೂಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಹಲ್ಲೆಲೂಯ. ದೇವರಿಂದ ಅಸಾಧ್ಯವು ಒಂದೂ ಇಲ್ಲ. ಪವರ್ ಜನರೇಟ್ ನಾವು ಮಾಡಿಕೊಳ್ಬೇಕು ಥ್ರೂ ವರ್ಡ್ ಆಫ್ ಗಾಡ್. ನಂತರ ಮಿನಿಸ್ಟ್ರಿ. ಎರಡನೇದಾಗಿ ಪವರ್ ಜನರೇಟ್ ಮಾಡುವಂತ ಇನ್ನೊಂದು ಎರಡನೇ ಪಾಯಿಂಟ್ ಏನಂದ್ರೆ ಪ್ರೇಯರ್ ಲೈಫ್. ಅದರಲ್ಲಿ ಪ್ರೇಯರ್ ಲೈಫ್ ಅಲ್ಲಿ ಎರಡು ಭಾಗ, ಎರಡು ವಿಚಾರ. ಒಂದು ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು, ಇನ್ನೊಂದು ಆತ್ಮನಿಂದ ಪ್ರಾರ್ಥನೆ ಮಾಡೋದು. ಇದು ಎರಡೂ ಕೂಡ ಬೇಕು. ನಾನು ಈಗ ಹೇಳಿಕ್ಕೆ ಇಷ್ಟಪಡ್ತೇನೆ, ಬುದ್ಧಿಯಿಂದ ಪ್ರೇಯರ್ ಮಾಡಲೇಬೇಕು. ಆದ್ರೂ ಕೂಡ ಬುದ್ಧಿಯಿಂದ ಮಾಡುವಂತ ಪ್ರಾರ್ಥನೆಗಿಂತಲೂ ಆತ್ಮದಿಂದ ಮಾಡುವಂತ ಪ್ರಾರ್ಥನೆ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಯಾಕೆ ಹಾಗಂತ ಬುದ್ಧಿಯಿಂದ ಪ್ರಾರ್ಥನೆ ಮಾಡದೇ ಇರಬೇಡ್ರಿ. ಇವಾಗ ಪ್ರಾರ್ಥನೆ ಲೈಫೇ ಉಪನ್ನೆ ಹೋಗು, ಅದೊಂದು ಆಗೋದು ಬೇಡ. ಬುದ್ಧಿಯಿಂದಲೂ ಅಪೊಸ್ತಲನ ಪೌಲ ಹೇಳ್ತಾನೆ, ನಾನು ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ, ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ. ಬುದ್ಧಿಯಿಂದ ಪ್ರೇಯರ್ ಮಾಡೋಣ. ಬುದ್ಧಿಯಿಂದ ಅಂದ್ರೆ ಗೊತ್ತಾ, ಕೆಲವು ವಿಷಯಗಳನ್ನು ನಮ್ಮ ಆಲೋಚನೆಗೆ ತಂದುಕೊಂಡು ನಮ್ಮ ಬುದ್ಧಿಯಲ್ಲಿ ಪ್ರೇಯರ್ ಮಾಡುವಂತ. ಓಕೆ, ದೇವರು ಕೇಳ್ತಾನೆ ತಾನು ಕೂಡ. ಆದ್ರೆ ಬುದ್ಧಿಯಲ್ಲಿ ಪ್ರೇಯರ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ತದೆ. ಕೆಲವು ಸರಿ ದೇವರ ಚಿತ್ತದ ವಿರುದ್ಧವಾಗಿ ಪ್ರೇಯರ್ ಮಾಡ್ತೇವೆ, ನಮ್ಗೆ ಗೊತ್ತಾಗುದಿಲ್ಲ. ನಮ್ಮ ಪ್ರಾರ್ಥನೆ ಪರಲೋಕ ರಿಸೀವ್ ಮಾಡಲಿಕ್ಕೆ ಕಾಯ್ತಾ ಇದೆ, ದೇವರ ಚಿತ್ತದ ಪ್ರಾರ್ಥನೆಯನ್ನು ರಿಸೀವ್ ಮಾಡಲಿಕ್ಕೆ ಕಾಯ್ತಾ ಇರ್ತದೆ. ದೇವರ ಚಿತ್ತವಿಲ್ಲದ ಪ್ರಾರ್ಥನೆ ಅಲ್ಲೇ ಬಿಡಲ್ಪಡ್ತದೆ ಅದು. ಆದ್ರೆ ಬುದ್ಧಿಯಲ್ಲಿ ಪ್ರೇಯರ್ ಮಾಡುವಾಗ ಅನೇಕ ಸಾರಿ ಚಿತ್ತವಿಲ್ಲದ ಪ್ರಾರ್ಥನೆಯನ್ನೆಲ್ಲ ಮಾಡ್ತಾ ಹೋಗ್ತೇವೆ, ರಾತ್ರಿ ಪ್ರೇಯರ್ ಮಾಡ್ತಾ ಹೋಗ್ತೇವೆ. ಆದ್ರೆ ಒಬ್ಬ ಅನ್ಯ ಭಾಷೆಯ ವರದಾನದಿಂದ ತುಂಬಲ್ಪಟ್ಟು ಪವಿತ್ರಾತ್ಮನಿಂದ ಒಂದು ವೇಳೆ ಅವನು ಪ್ರೇರೇಪಿಸಲ್ಪಡುವುದಾದ್ರೆ ಆ ಪ್ರಾರ್ಥನೆ 100% ದೇವರ ಚಿತ್ತದ ಪ್ರಾರ್ಥನೆ. ಆದ್ರಿಂದ ನಾನು ಹೇಳುದು, ಬುದ್ಧಿಯ ಪ್ರಾರ್ಥನೆಗಿಂತಲೂ ಆತ್ಮನ ಪ್ರಾರ್ಥನೆ ಬೆಸ್ಟ್ ಅನ್ನೋದು. ಹಲ್ಲೆಲೂಯ. ನಿಮ್ಗೆ ಯಾರಿಗೆಲ್ಲ ದೇವರ ಆತ್ಮನ ಪ್ರಾರ್ಥನಾ ಜೀವಿತ ಕೊಟ್ಟಿದ್ದಾನ, ಬುದ್ಧಿಯಿಂದಲೂ ಪ್ರೇಯರ್ ಮಾಡಿ ಕಂಟಿನ್ಯೂ ಮಾಡಿ ಬಿಡಬೇಡ್ರಿ. ಅದರ ಜೊತೆ ಸ್ಪಿರಿಟ್ ಅಲ್ಲಿ ಕೂಡ ಆಪರೇಟ್ ಆಗಿ ಕನ್ಸಲ್ಲಿ ಪ್ರೇಯರ್ ಮಾಡಿ ನೋಡಿ ಅಂತೆ. ಫಸ್ಟ್ ಚೇಂಜ್ ಆಗುದು ನಿಮ್ಮ ಸ್ಥಿತಿ ಅಥವಾ ನಮ್ಮ ಸ್ಥಿತಿ. ಸೆಕೆಂಡರಿ, ನಮ್ಮ ಫ್ಯಾಮಿಲಿಯ ಸಿಚುವೇಶನ್ ಬದಲಾಗ್ತದೆ. ಥರ್ಡ್, ನಮ್ಮ ಅಕ್ಕಪಕ್ಕ ಬದಲಾಗ್ತದೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಾರ್ಯ ಆಗ್ತಾ ಹೋಗ್ತದೆ. ಯಾಕಂದ್ರೆ ದೇವರ ಹತ್ರ ಅಸಾಧ್ಯವಾದದ್ದು ಯಾವುದಿಲ್ಲ. ಎಂತ ಬಂಧನ ಕೂಡ ಬಂಧನವಾಗಿ ದೇವರ ಎದುರಿಗೆ ನಿಲ್ಲಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದೇ ಬೇಕು, ಇವತ್ತು ಪರಲೋಕ ಕಾಯ್ತಾ ಉಂಟು, ವಾಹಕರಿಗಾಗಿ ಕಾಯ್ತಾ ಉಂಟು, ಹರಿಸುವವರಿಗಾಗಿ ಕಾಯ್ತಾ ಉಂಟು ಪರಲೋಕ. ಆ ವ್ಯಕ್ತಿ ನಾನಿನಾಗುವನ ದೇವರಿಗೆ ಇಷ್ಟ. ಬಂದಿಗಳನ್ನ ಬಿಡುಗಡೆ ಮಾಡೋದಕ್ಕೆ, ಸ್ವಸ್ಥತೆ ಮಾಡೋದಕ್ಕೆ ದೇವರಿಗೆ ಇಷ್ಟ. ದೇವರು ಕಾಯ್ತಾ ಇದ್ದಾನೆ, ದೇವರಿಗೆ ಆಗ್ತಾ ಇಲ್ಲ. ಜನರು ಕಣ್ಣೀರು ಬಿಡುವುದು ಸ್ವಾಮಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ.
ಮಾರ್ತ ಮರಿಯಳ ಒಂದು ಮನೆಯಲ್ಲಿ ಕಣ್ಣೀರು ಗೋಳಾಟ ಆಗ್ತಾ ಇತ್ತು ಲಾಜರ್ನಿಗಾಗಿ. ಯೇಸು ಸ್ವಾಮಿಗೆ ನೋಡ್ಲಿಕ್ಕೆ ಆಗಿರ್ಲಿಲ್ಲ, ಹೃದಯದಲ್ಲಿ ತಚ್ಚರಗೊಂಡು ಕಣ್ಣೀರು ಬಿಟ್ಟಂತೆ. ಹೌದಾ? ಜನರು ಕಣ್ಣೀರಿಡುವಾಗ ಸ್ವಾಮಿ ಕೂಡ ಕಣ್ಣೀರಿಡ್ತಾನೆ. ಆದ್ರೆ ಆ ಸ್ವಾಮಿಗೆ ಆ ಜನರನ್ನು ಕಣ್ಣೀರಿನಿಂದ ಹೊರಗೆ ತರುವುದಕ್ಕೆ ವಾಹಕರು ಬೇಕಾಗಿದ್ದಾರೆ, ಪರಿಶುದ್ಧರು ಬೇಕಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪವರ್ ಆಫ್ ಗಾಡ್ ಅನ್ನ ಹೀರಿ ಪವರ್ ಆಫ್ ಗಾಡ್ ಅನ್ನ ಥ್ರೋ ಮಾಡುವವರು ಬೇಕಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ತಪ್ಪಾದ್ರೆ ಕ್ಷಮಿಸಿ. ಥ್ರೋ ಅಂದ್ರೆ ಅದನ್ನ ಹೊರ ಸೂಸುವವರು, ಒಳ್ಳೆ ವರ್ಡ್. ಥ್ರೋ ಅಂದ್ರೆ ಬಿಸಾಡುವುದಲ್ಲ, ಹೊರ ಸೂಸುವವರು ಬೇಕಾಗಿದ್ದಾರೆ. ಹಲ್ಲೆಲೂಯ. ಆ ವ್ಯಕ್ತಿ ಇವತ್ತು ನೀನಾಗ್ಲಿಕ್ಕೆ ಇಷ್ಟಪಡೋದಾದ್ರೆ ನಿನ್ನ ಲೈಫ್ ಅನ್ನ ಪರೀಕ್ಷೆ ಮಾಡಿಕೋ. ಇನ್ನು ಕೂಡ ಎಲ್ಲಾದ್ರೂ ಗ್ಯಾಪ್ ಇದ್ರೆ, ನೀನು ಒಂದು ಆತ್ಮಿಕ ಸಭೆಗೆ ಬರ್ತಾ ಇದ್ದು ಕೂಡ ಇನ್ನು ಕೂಡ ಲೋಕ ನಿನ್ನೊಳಗಿದ್ರೆ ಅದೇ ಗ್ಯಾಪ್. ಕುಡುಕತನ, ತಂಬಾಕು, ಅಷ್ಟು ಮಾತ್ರವಲ್ಲ ವ್ಯಭಿಚಾರ, ಅಷ್ಟು ಮಾತ್ರವಲ್ಲ ಲೋಕದ ಸಿನಿಮಾಗಳಲ್ಲಿಯೇ ಸಮಯ ಕಳೆಯುವುದು, ಲೋಕದ ಸೀರಿಯಲ್ಗಳಲ್ಲೇ ಸಮಯ ಕಳೆಯುವುದು, ಅದೇ ನಿನ್ನ ಇಷ್ಟ. ಲೋಕದ ಸಾಂಗ್ಗಳು, ಇದೆಲ್ಲ ಗ್ಯಾಪ್, ಇದೆಲ್ಲ ತಡೆ ತರ್ತದೆ. ದೇವರ ಒಂದು ಚಿತ್ತ ನಿನ್ನ ಜೀವಿತದಲ್ಲಿ ನೆರವೇರುವುದಕ್ಕೆ ಅದು ತಡೆ ಮಾಡುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ತಂದೆ ತಾಯಿಗೆ ಅವಿಧೇಯರಾಗಿರೋದು, ಗುರು ಹಿರಿಯರಿಗೆ ಅವಿಧೇಯರಾಗಿರೋದು, ಕನೆಕ್ಟ್ ಆಗದೆ ಇರೋದು. ಒಬ್ಬರು ಭೂಲೋಕದಲ್ಲಿರುವಂತ ತಮ್ಮ ಪಾಸ್ಟರ್ಗೆ, ತಮ್ಮ ಲೀಡರ್ಸ್ ಗಳಿಗೆ ಕನೆಕ್ಟ್ ಆಗದಿದ್ದರೆ ಅವರು ದೇವರಿಗೆ ಹೇಗೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತದೆ? ಪಾಸ್ಟರ್ಗಳು, ಲೀಡರ್ಸ್ಗಳು ಇವತ್ತು ದೇವರಿಂದ ನೀಡಲ್ಪಟ್ಟವರು. ಅವರು ಬೈಪಾಸ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ, ಅವರ ಥ್ರೂವಿಂದಲೇ ಹೋಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಭಾಗದಲ್ಲಿ ಒಂದು ವೇಳೆ ಅವಿಧೇಯತೆ ಇದೆಯೋ ಪರೀಕ್ಷೆ ಮಾಡಿಕೊಳ್ಳೋಣ, ವಾಹಕರಾಗೋಣ. ದೇವರು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದ ಮೂಲಕ ಮಾಡ್ತಾರೆ. ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಸಾಂಗ್ ಒಂದು ಹಾಡೋಣ, ಆವಾಗ ನಮ್ಮ ಕರ್ತನ ಮೇಜಿಗೆ ಬರೋದಕ್ಕಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಪ್ರೀತಿಯಿಂದ ಕೃಪೆಗಾಗಿ ಸ್ತೋತ್ರ. ನಮ್ಮ ಮೂಲಕ ಮಾತಾಡೋದಕ್ಕಾಗಿ ಸ್ತೋತ್ರ. ನಿನ್ನ ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ. ನೀನು ಅದ್ಭುತ ಸ್ವರೂಪನ, ಆಲೋಚನಾ ಕರ್ತನ, ಪರಾಕ್ರಮಿಯಾದ ದೇವರು, ನಿತ್ಯನಾದಂತ ತಂದೆ, ಸಮಾಧಾನದ ಪ್ರಭು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕಾರ್ಯ ನಮ್ಮ ವೀಕ್ಷಕರು ಉಂಟಾಗಿ ಮುಂದಿನ ದಿನಗಳಲ್ಲಿ ಈ ಲೈವ್ ಎಲ್ಲಿ ನೀಡಿದೆಯೋ ಅಲ್ಲಿ ಪ್ರಸರಿಸಲ್ಪಡಲಿ, ಅಲ್ಲಿ ಶೇರ್ ಆಗಲಿ. ಆ ಜನರು ಕೂಡ ವಾಕ್ಯದ ಮೂಲಕ ಬ್ಲೆಸ್ ಆಗಲಿ. ಜೀಸಸ್ ನೇಮ್ ಆಮೆನ್. ಪ್ರಿಯರೇ, ಯಾವಾಗಲೂ ನಮ್ಮೊಂದಿಗೆ ಕನೆಕ್ಟ್ ಆಗಿರ್ರಿ. ನೀವು ಕೂಡ ವೀಕ್ಷಿಸಿರಿ. ಅನೇಕರು ವೀಕ್ಷಿಸುವುದಕ್ಕಾಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದರ ಜೊತೆ ಶೇರ್ ಕೂಡ ಮಾಡ್ರಿ. ಯಾಕಂದ್ರೆ ವಾಕ್ಯ ದೇವರದ್ದು, ಅದು ಕಾರ್ಯ ಸಾಧಕವಾದದ್ದು, ಅದು ಮಾತಾಡುವಂಥದ್ದು, ಅದು ಬಿಡುಗಡೆ ಕೊಡುವಂಥದ್ದು. ನಿಮ್ಮ ಜೀವಿತದಲ್ಲೂ ದೊಡ್ಡ ಆಶೀರ್ವಾದ ದೇವರ ವಾಕ್ಯದ ಮೂಲಕ ಉಂಟಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.